ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 217ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಐಡಿಯಾಸ್ ಫೋರಂ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಪ್ಲೇಲಿಸ್ಟ್ ನ ಚೆಕ್ ಮಾಡೋ ಮುಖಾಂತರವಾಗಿ ಯಾವ ಕೋರ್ಸ್ ಇವೆ ಅಂತ ನೀವು ಚೆಕ್ ಮಾಡಬಹುದು. ಕಳೆಯ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಮೊದಲು ಪೋರ್ಚುಗೀಸರು ಬರ್ತಾರೆ, ಅವರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೆ. ನಂತರವಾಗಿ ಬಂದಂತಹವರು ಡಚ್ಚರು, ಅವರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೆ. ಡಚ್ಚರು ಪ್ರಬಲರಾಗಿದ್ದರೂ ಕೂಡ ಭಾರತದಲ್ಲಿ ಅವರು ಜಾಸ್ತಿ ಉಳಿಲಿಲ್ಲ. ಕಾರಣ ಇಷ್ಟೇ, ಅವರು ಭಾರತಕ್ಕಿಂತ ಇಂಡೋನೇಷ್ಯಾದ ಕಡೆ ಹೆಚ್ಚು ಗಮನವನ್ನ ಕೊಟ್ಟರು, ಅಲ್ಲಿ ವ್ಯಾಪಾರದಲ್ಲಿ ಗಮನವನ್ನ ಕೊಟ್ಟರು. ಭಾರತಕ್ಕಿಂತ ಇಂಡೋನೇಷ್ಯಾದಲ್ಲಿ ಮಸಾಲ ಪದಾರ್ಥಗಳು ಅಗ್ಗವಾಗಿ ದೊರೆತಾ ಇದ್ವು. ಆದ್ದರಿಂದ ಅವರು ಭಾರತದಲ್ಲಿ ಕೇವಲ ಟೆಕ್ಸ್ಟೈಲ್ಸ್ ಮತ್ತು ಇಂಡಿಗೋವನ್ನ ಮಾತ್ರ ಅವರ ವ್ಯಾಪಾರ ಸರಕನ್ನಾಗಿ ಅವರು ಯೂಸ್ ಮಾಡಿಕೊಂಡ್ರು. ಮತ್ತೆ ಯಾಕೆ ಅವರು ಎಂಡ್ ಅಂತ ಕೂಡ ಹೇಳಿದೆ, ಬಿಕಾಸ್ ಇಲ್ಲಿರುವುದೆಲ್ಲವನ್ನು ಕೂಡ ಇಂಗ್ಲಿಷರಿಗೆ ಕೊಡ್ತಾರೆ. ಇಂಗ್ಲಿಷರು ಇಂಡೋನೇಷ್ಯಾದಲ್ಲಿ ಅವರ ಒಂದು ವ್ಯಾಪಾರ ಸ್ಥಳಗಳನ್ನ ಡಚ್ಚರಿಗೆ ಕೊಟ್ಬಿಟ್ಟು ಅವರು ಡಚ್ಚರು ಅಲ್ಲಿ ಸ್ಟ್ರಾಂಗ್ ಆಗ್ತಾರೆ, ಇಂಗ್ಲಿಷರು ಇಲ್ಲಿ ಭಾರತದಲ್ಲಿ ಸ್ಟ್ರಾಂಗ್ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಮೊದಲನೇ ಪ್ರಶ್ನೆ, ವೇರ್ ಡಿಡ್ ದ ಡಚ್ ಫೌಂಡ್ ದೇರ್ ಫಸ್ಟ್ ಫ್ಯಾಕ್ಟರಿ ಇನ್ ಇಂಡಿಯಾ? ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಡಚ್ಚರು ಮೊಟ್ಟ ಮೊದಲ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದಾಗ ಮಚಲಿಪಟ್ಟಣಮಲ್ಲಿ ಅವರು ಮೊದಲ ಫ್ಯಾಕ್ಟರಿನ ಸ್ಥಾಪನೆ ಮಾಡಿದ್ದು. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ವೈ ಡಿಡ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಫೇಲ್ ಟು ಮೇಂಟೈನ್ ಇಟ್ಸ್ ಇನ್ಫ್ಲೂಯೆನ್ಸ್ ಇನ್ ಇಂಡಿಯಾ? ಯಾಕೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ಲಿಕ್ಕೆ ಫೇಲ್ ಆಯ್ತು ಆ ಕಂಪನಿ ಅಂತ ಕೇಳಿದಾಗ, ಇಂಗ್ಲಿಷ್ ಫೋರ್ಸ್ಗಳು ಭಾರತವನ್ನ ಬಿಟ್ಟು ಹೋಗ್ಲಿಕ್ಕೆ ಅವರನ್ನ ಫೋರ್ಸ್ ಮಾಡಿದ್ರು. ನೀವು ಅಲ್ಲಿ ನೋಡ್ಕೊಳ್ಳಿ, ಇಂಡೋನೇಷ್ಯಾದಲ್ಲಿ ನೋಡ್ಕೊಳ್ಳಿ ಅಂತೇಳಿ ಇಲ್ಲಿರುವಂತಹ ವಸಾಹತುಗಳನ್ನ ಕಂಪ್ಲೀಟ್ಲಿ ಬಿಡಿಸ್ಬಿಟ್ರು. ಆದ್ದರಿಂದ ಅವರು ಕಂಪ್ಲೀಟ್ಲಿ ಎಂಡ್ ಆದ್ರು. ಇಂಡೋನೇಷ್ಯಾದ ವ್ಯಾಪಾರದ ಕಡೆ ಅವರು ಹೆಚ್ಚು ಗಮನವನ್ನ ಕೊಟ್ಟರು. ಇನ್ನೊಂದು ಪ್ರಶ್ನೆ ನೋಡ್ರಿ, IAS 1994 ಅಲ್ಲಿ ಕೇಳುವಂತದ್ದು ಪ್ರಶ್ನೆ ಇದೆ, ಹೂ ವರ್ ಫಸ್ಟ್ ಟು ಸ್ಟಾರ್ಟ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಟು ಟ್ರೇಡ್ ವಿತ್ ಇಂಡಿಯಾ ಅಂತ ಕೇಳಿದ್ರೆ ನೋಡ್ರಿ, ಈ ಕೆಳಗಿನ ಯಾರು ಮೊಟ್ಟ ಮೊದಲ ಬಾರಿಗೆ ಜಾಯಿಂಟ್ ಸ್ಟಾಕ್ ಕಂಪನಿಯಾಗಿ ಭಾರತ ಜೊತೆಗೆ ವ್ಯಾಪಾರ ಮಾಡಲಿಕ್ಕೆ ಜಾಯಿಂಟ್ ಸ್ಟಾಕ್ ಕಂಪನಿಯಾಗಿ ಬಂದು ಅಂತ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದಾಗ ದಟ್ ಇಸ್ ಕಾಲ್ಡ್ ಡಚ್ಚರು. ನೆಕ್ಸ್ಟ್ ಬಂದಂತಹವರು ಬ್ರಿಟಿಷರು ಅಥವಾ ಇಂಗ್ಲಿಷರು ಅಂತ ಕೂಡ ಕರೀಬಹುದು, ಇಂಗ್ಲೆಂಡ್ ದೇಶದವರು. ಭಾರತಕ್ಕೆ ಬ್ರಿಟಿಷರ ಆಗಮನ, ಅದರ ಸ್ವಲ್ಪ ಇತಿಹಾಸ ನೋಡೋದಾದ್ರೆ 1579ರಲ್ಲೇ ಬ್ರಿಟಿಷರು ಭಾರತಕ್ಕೆ ಬಂದಿದ್ರು. ಸರ್ ಏನ್ ಹೇಳ್ತಾ ಇದ್ದೀರಾ? ಹೌದು, ಆದ್ರೆ ವ್ಯಾಪಾರಕ್ಕಲ್ಲ, ಧರ್ಮ ಪ್ರಚಾರಕ್ಕೋಸ್ಕರ ಬಂದಿದ್ರು. ಯಾರು ಮೊದಲ ಬಾರಿಗೆ ಬಂದಿದ್ದು? ಥಾಮಸ್ ಸ್ಟೀಫನ್ಸ್ ಅನ್ನುವಂಥವನು ಒಬ್ಬ ಜೆಸುಯಿಟ್, ಒಬ್ಬ ಮಿಷನರಿ ಧರ್ಮ ಪ್ರಚಾರಕ. 1579ರಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಇವನು ಬಂದ್ ಬರ್ತಾನೆ. ಅದರಿಂದ ಥಾಮಸ್ ಸ್ಟೀಫನ್ಸ್ ಅವರನ್ನ ಭಾರತದ ಮೊದಲ ಬ್ರಿಟಿಷ್ ಪ್ರಯಾಣಿಕ ಅಂತ ಕರಿಬಹುದು. ಇವನ ಉದ್ದೇಶ ವ್ಯಾಪಾರಕ್ಕೆ ಬಂದಿಲ್ಲ, ಇವನು ಧರ್ಮ ಪ್ರಚಾರಕ್ಕೋಸ್ಕರ ಬಂದಿದ್ದಾನೆ. ಅದರಿಂದ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ, ಥಾಮಸ್ ಸ್ಟೀಫನ್ಸ್ ಭಾರತದ ಮೊದಲ ಬ್ರಿಟಿಷ್ ಪ್ರಯಾಣಿಕ. ಇವನು ಧರ್ಮ ಪ್ರಚಾರಕ್ಕೋಸ್ಕರ ಬರ್ತಾನೆ, ಗೋವಾಕ್ಕೆ ಬರ್ತಾನೆ, ಗೋವಾದಲ್ಲಿ ಸೆಟ್ಲ್ ಆಗ್ತಾನೆ. ನೋಡ್ರಿ, ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಭಾರತೀಯರಿಗೆ ನಮ್ಮ ಭಾಷೆಗಳ ಮೇಲೆ ಅಭಿಮಾನಕ್ಕಿಂತ ಬೇರೆಯವರಿಗೆ ಜಾಸ್ತಿ ಅಭಿಮಾನ. ಅದು ನಮಗೆ ಹೆಂಗ್ ಗೊತ್ತಾಗುತ್ತದೆ? ನಮ್ಮ ದೇಶದ ಅಭಿಮಾನ ಬಗ್ಗೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಬೇರೆ ದೇಶದವ್ರು ಹೊಗಳಬೇಕು ನಮ್ಮನ್ನ. ನಮ್ಮ ದೇಶದ ವಿಶೇಷತೆಗಳ ಬಗ್ಗೆ ಹೊಗಳದಾಗಲೇ ನಮಗೆ ಗೊತ್ತಾಗುತ್ತೆ, ಓ ನಮ್ಮ ದೇಶ ಗ್ರೇಟಾ ಅಂತೇಳಿ. ಆ ಮಟ್ಟಕ್ಕೆ ಬಂದು ನಿಂತ್ಕೊಟ್ಟಿದ್ವಿ ನಾವು. ಯುರೋಪಿಯನ್ನರೇ ಹೇಳ್ಬೇಕು, ನಮ್ಮವ್ರನ್ನ ನಾವು ನಂಬಲ್ಲ. ನಮ್ಮ ದೇಶ ಗ್ರೇಟ್ ಅಂದ ತಕ್ಷಣ ನಾವು ಯಾರು ನಂಬೋದಿಲ್ಲ, ಬಿಡ್ರಿ ನಮ್ಮ ದೇಶ ಅಲ್ವಾ ಅದಕ್ಕೆ ಗ್ರೇಟ್ ಅಂತಾರೆ ಅಂತ ಅನ್ಕೊಳ್ಳೋದಲ್ಲ. ನೋಡಿ, ಇಲ್ಲಿ ನೋಡ್ರಿ ಯಾಕೆ ನಿಮಗೆ ಇದನ್ನ ಮಾತು ಹೇಳ್ತೀನಿ ಅಂತಂದ್ರೆ, ಥಾಮಸ್ ಸ್ಟೀಫನ್ಸು ಭಾರತಕ್ಕೆ ಬರ್ತಾನೆ, ಗೋವಾದಲ್ಲಿ ಸೆಟ್ಲ್ ಆಗ್ತಾನೆ. ಗೋವಾದಲ್ಲಿ ಸೆಟ್ಲ್ ಆಗ್ಬಿಟ್ಟು ಒಬ್ಬ ಬ್ರಿಟಿಷ್ ಇವನು ಗೋವಾಕ್ಕೆ ಬಂದು
ಅಲ್ಲಿ ಕೊಂಕಣಿ ಭಾಷೆಯನ್ನ ಕಲ್ತ್ಬಿಟ್ಟು ಕೊಂಕಣಿ ಭಾಷೆಯಲ್ಲಿ ಮೊದಲ ವ್ಯಾಕರಣ ಪುಸ್ತಕವನ್ನು ಬರೀತಾನೆ. ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಕೊಂಕಣಿ ಭಾಷೆ ಕೊಂಕಣಿ ಭಾಷೆ ಇರ್ಲಿಲ್ವಾ? ಇತ್ತು. ಆದ್ರೆ ವ್ಯಾಕರಣ ಪುಸ್ತಕವನ್ನು ಬರೀತಾನೆ. ನೋಡ್ರಿ ಯಾವ ಮಟ್ಟಕ್ಕೆ ಇವ್ರಿಗೆ ಇಂಟ್ರೆಸ್ಟಿಂಗ್ ಇತ್ತು ಅಂತ ಹೇಳಿ. ಗೋವಾಕ್ಕೆ ಬರ್ತಾರೆ, ಕೊಂಕಣಿ ಭಾಷೆಯನ್ನ ಕಲಿತಾನೆ, ಅದರಲ್ಲಿ ವ್ಯಾಕರಣ ಪುಸ್ತಕವನ್ನ ಬರೆಯುವ ಮಟ್ಟಕ್ಕೆ ಇವನು ಕೊಂಕಣಿ ಭಾಷೆಯಲ್ಲಿ ಹಿಡಿತವನ್ನು ಸಾಧಿಸ್ತಾನೆ. ಅದರಿಂದ he was the first Englishman to set foot on Indian soil. ಮೊಟ್ಟ ಮೊದಲ ಇಂಗ್ಲಿಷ್ ಮೆನ್ ಭಾರತದ ನೆಲದ ಮೇಲೆ ಕಾಲಿಟ್ಟವನು ಅಂದ್ರೆ ದಟ್ ಈಸ್ ಕಾಲ್ಡ್ ಥಾಮಸ್ ಸ್ಟೀಫನ್ಸ್. ಇವನು ಧರ್ಮ ಪ್ರಚಾರಕ್ಕೋಸ್ಕರ ಭಾರತಕ್ಕೆ ಬಂದಿರ್ತಾನೆ. ನೆಕ್ಸ್ಟ್ ಬಂದವನು ರಾಲ್ಫ್ ಫಿಚ್ ಅನ್ನೋನು. ಇವರು ಭೂಮಾರ್ಗದ ಮುಖಾಂತರವಾಗಿ ಭಾರತಕ್ಕೆ ಬರ್ತಾರೆ. he was the first British traveler to India through land route. ಭಾರತಕ್ಕೆ ಭೂಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಪ್ರಯಾಣಕ್ಕೆ ಯಾರಪ್ಪ ಅಂದ್ರೆ ರಾಲ್ಫ್ ಫಿಚ್. ಇವನು ಭಾರತಕ್ಕೆ ಬರ್ತಾನೆ. ಆಗ ಅಕ್ಬರ್ನ ಆಗ್ರಾದಲ್ಲಿ ಅಕ್ಬರ್ನ ಆಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾನೆ ರಾಲ್ಫ್ ಫಿಚ್ ಮತ್ತು ವಾಪಸ್ ಹೋಗ್ತಾನೆ. ನೆಕ್ಸ್ಟ್ ಬಂದವನು ಜಾನ್ ಮಿಂಡನ್ ಹಾಲ್. ಜಾನ್ ಮಿಂಡನ್ ಹಾಲು ಈ ವಾಸ್ ದ ಸೆಕೆಂಡ್ ಬ್ರಿಟಿಷ್ ಟ್ರಾವೆಲರ್ ಟು ವಿಸಿಟ್ ದ ಕೋರ್ಟ್ ಆಫ್ ಅಕ್ಬರ್. ಇವನು ಕೂಡ ಅಕ್ಬರ್ನ ಆಸ್ಥಾನಕ್ಕೆ ಬರ್ತಾನೆ ಲ್ಯಾಂಡ್ ರೂಟ್ ನ ಮುಖಾಂತರವಾಗಿ. ಇವನು ಇಲ್ಲೇ ಇರ್ತಾನೆ, ಅಕ್ಬರ್ನ ಆಸ್ಥಾನಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾನೆ, ಆಗ್ರಾದಲ್ಲೇ ಮರಣವನ್ನ ಹೊಂತಾನೆ. ಆದ್ದರಿಂದ ಇವನ ಬಾಡಿ ಇಲ್ಲೇ ಉಳಿಯುತ್ತೆ, ಆಗ್ರಾದಲ್ಲೇ ಉಳಿಯುತ್ತೆ. ಆದ್ದರಿಂದ he is the first recorded burial of an Englishman in India. ಭಾರತದಲ್ಲಿ ಊತು ಹಾಕಲಾದ ಮೊದಲ ಇಂಗ್ಲಿಷ್ ಮೆನ್ನ ದೇಹ ಯಾವುದಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಜಾನ್ ಮಿಂಡನ್ ಹಾಲ್. ಆಗ್ರಾದಲ್ಲಿ ನಿಧನರಾಗ್ತಾರೆ ಜಾನ್ ಮಿಂಡನ್ ಹಾಲ್. ಲೈಕ್ ಐ ಹೋಪ್ ನಿಮ್ಗೆ ಅರ್ಥ ಏನ್ ಕೂತೀನಿ. ಥಾಮಸ್ ಸ್ಟೀಫನ್ಸು ಧರ್ಮದ ಪ್ರಚಾರಕ್ಕೋಸ್ಕರ ಬರುವಂತಹದ್ದು. ನೆಕ್ಸ್ಟ್ ಬರುವಂತದ್ದು ರಾಲ್ಫ್ ಫಿಚ್ಚು ಭೂಮಾರ್ಗದ ಮುಖಾಂತರವಾಗಿ. ಇವನು ಆಕ್ಚುಲಿ ನಾವು ರಿಯಲ್ ಆಗಿ ಹೇಳ್ಬೇಕಂದ್ರೆ ಇವನೇ ಫಸ್ಟ್ ಅಂತ ಹೇಳ್ಕೋಬೇಕಾಗುತ್ತೆ. ಬಿಕಾಸ್ ಥಾಮಸ್ ಸ್ಟೀಫನ್ಸ್ ಉದ್ದೇಶ ವ್ಯಾಪಾರ ಆಗಿರ್ಲಿಲ್ಲ, ಅವನ ಉದ್ದೇಶ ಧರ್ಮ ಪ್ರಚಾರ. ಆದರೆ ರಾಲ್ಫ್ ಫಿಚ್ಚು ಮತ್ತು ಜಾನ್ ಮಿಂಡನ್ ಇವರು ಮೇನ್ ಆಗಿ ವ್ಯಾಪಾರ ಉದ್ದೇಶಕ್ಕೋಸ್ಕರ ಭಾರತಕ್ಕೆ ಬಂದಿರೋದನ್ನ ಕಾಣುತ್ತೆ. ಅಕ್ಬರ್ನ ಆಸ್ಥಾನಕ್ಕೂ ಕೂಡ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಲ್ಯಾಂಡ್ ರೂಟ್ ನ ಮುಖಾಂತರ ಬಂದಿರೋದು, ಸಿ ರೂಟ್ ನ ಮುಖಾಂತರವಾಗಿ ಬಂದಿಲ್ಲ ಅವರು. ಸಿ ರೂಟ್ ಇವ್ರಿಗೆ ಗೊತ್ತಿಲ್ಲ. ಯಾವಾಗ ಪೋರ್ಚುಗೀಸರು ಭಾರತಕ್ಕೆ ಸಂಪೂರ್ಣವಾಗಿ ಸಮುದ್ರ ಮಾರ್ಗವನ್ನು ಕಂಡಿಡಿದ್ರು, ಅದರಿಂದ ಅವರು ಹೆಚ್ಚು ಹೆಚ್ಚು ಲಾಭ ಗಳಿಸ್ತಾ ಹೋದ್ರು. ಯಾವಾಗ ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸ್ತಾ ಹೋದ್ರು, ಅದು ಯುರೋಪಿನಾದ್ಯಂತ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಯಿತು. ಭಾರತದಲ್ಲಿ ವ್ಯಾಪಾರ ಮಾಡಿ ಪೋರ್ಚುಗೀಸರು ಅಷ್ಟು ಶ್ರೀಮಂತರಾದಂತೆ, ಇವನು ಇಷ್ಟು ಶ್ರೀಮಂತ ಆದಂತೆ, ಈ ರೀತಿ ದೊಡ್ಡ ದೊಡ್ಡ ಹೆಸರುಗಳು ಸ್ಟಾರ್ಟ್ ಆಗುದು. ಪಿಸು 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 ಸ್ಟಾರ್ಟ್ ಆಗ್ಬಿಡ್ತು. ಏನು, ಅವನು ಅಷ್ಟು ದುಡ್ಡು ಮಾಡೋದಂತೆ, ಅವನು ಭಾರತಕ್ಕೆ ಹೋಗಿದ್ದಂತೆ ಇಷ್ಟು ದುಡ್ಡು ಮಾಡೋದಂತೆ, ಈ ರೀತಿಯಾಗಿ ಪಿಸುಗುಸುಗಳು ಸ್ಟಾರ್ಟ್ ಆದವು. ಆಗ ಯಾವಾಗ ಐ ಪ್ರಾಫಿಟ್ಸ್ಗಳು ಭಾರತದಲ್ಲಿ ಸಿಕ್ತಿದೆ ಅಂತ ಗೊತ್ತಾಯ್ತೋ, ಆಗ ಬ್ರಿಟಿಷರಿಗೆ ಅರ್ಥ ಆಯ್ತು, ನಾವು ಯಾಕೆ ಹೋಗಿ ಈ ಒಂದು ಐ ಪ್ರಾಫಿಟ್ ಅಲ್ಲಿ ಹೆಚ್ಚಿನ ಲಾಭವನ್ನು ಮಾಡಬಾರದು, ಭಾರತ ಜೊತೆ ವ್ಯಾಪಾರ ಸಂಬಂಧವನ್ನು ಇಟ್ಕೊಳ್ಬಾರ್ದು ಅಂತ ಒಂದು ಪ್ಲಾನಿಂಗ್ ಅನ್ನ ಬಂತು. ಆಗ ಏನ್ ಮಾಡಿದ್ರು, ಇಂಗ್ಲೆಂಡ್ ಅಲ್ಲಿ 24 ಬಿಸಿನೆಸ್ ಮೆನ್ಸ್ಗಳು ಸೇರ್ಕೊಂಡು 1600 ಹಾಗೆ ಇದ್ದಂತಹ ಕ್ವೀನ್ ಎಲಿಜಬೆತ್ I ಅವರ ಚಾರ್ಟರ್ನ ಪಡ್ಕೊಂಡು, ಅವರ ಪರ್ಮಿಷನ್ ಪಡೆದುಕೊಂಡು 15 ವರ್ಷಗಳ ಕಾಲ ಸ್ಟಾರ್ಟಿಂಗು ಅವರು ಮಾಡ್ಬೇಕು ಅಂತ ಅನ್ಕೊಂಡು ಪರ್ಮಿಷನ್ ತೆಗೆದುಕೊಂಡು 1600 ಜಂಟಿಯಾಗಿ ಒಂದು ಸ್ಟಾಕ್ ಕಂಪನಿನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆ ಕಂಪನಿಗೆ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ಯಾರ ಚಾರ್ಟರ್ನಿಂದ? ಅದು ಕಂಪ್ಲೀಟ್ಲಿ ಪ್ಯೂರ್ ಪ್ರೈವೇಟ್ ಕಂಪನಿ, ಸರ್ಕಾರದ ಕಂಪನಿ ಅಲ್ಲ, ಅದು ಪ್ಯೂರ್ ಪ್ರೈವೇಟ್ ಕಂಪನಿ. 24 ಜನ ಸದಸ್ಯರು ಸ್ಥಾಪನೆ ಮಾಡಿರುವಂತಹ ಒಂದು ಕಂಪನಿ. ಅದು ಯಾರ ಚಾರ್ಟರ್ ಮುಖಾಂತರವಾಗಿ? ಕ್ವೀನ್ ಎಲಿಜಬೆತ್ I ಪ್ರಕಾರ ಅವರ ಒಂದು ಅನುಮತಿಯನ್ನು ಪಡೆದುಕೊಂಡು ಸ್ಥಾಪನೆ ಆದಂತಹ ಒಂದು ಕಂಪನಿ. ಅದು ಪ್ಯೂರ್ ಪ್ರೈವೇಟ್ ಕಂಪನಿ. ಸ್ಟಾರ್ಟಿಂಗ್ ಇದಕ್ಕೆ ಏನ್ ಚಾರ್ಟರ್ನ ಒಪ್ಪಿಗೆನ ಕೊಡಲಾಗಿತ್ತು, 15 ವರ್ಷಗಳ ಕಾಲ ವ್ಯಾಪಾರ ಒಂದು ಅನುಮತಿಯನ್ನ ಕೊಡಲಾಗಿತ್ತು ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ, ಕ್ವೀನ್ ಎಲಿಜಬೆತ್ ಕೊಟ್ಟಿರುವಂತದ್ದು. ಆದರೆ 1604 ಈ ಒಂದು ಏಕಸ್ವಾಮ್ಯವನ್ನ ಇಂಡೆಫಿನೆಟ್ ಪೀರಿಯಡ್ ವರೆಗೂ ಎಕ್ಸ್ಟೆನ್ಷನ್ ಮಾಡಲಾಯಿತು.
ನಾವ್ ಹೇಳೋವರೆಗೂ ನೀವು ವ್ಯಾಪಾರವನ್ನ ಮಾಡಬಹುದು ಭಾರತ ಜೊತೆಗೆ ಅಂತೇಳಿ. ಯಾರು? ಜೇಮ್ಸ್ ಒನ್ ಬಂದಾಗ. ಮುಂದೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಮಾಡ್ತಾ ಏನು ತನ್ನ ಒಂದು ಪ್ರಾಬಲ್ಯವನ್ನ ಹೆಚ್ಚಿಸ್ಕೊಳ್ತಾ ಹೋಯ್ತು. ಆಗ ಸೈನ್ಯವನ್ನ ಇಟ್ಕೊಳ್ಳಿಕ್ಕೆ, ಈಸ್ಟ್ ಇಂಡಿಯಾ ಕಂಪನಿಗೆ ಸೈನ್ಯವನ್ನ ಇಟ್ಕೊಳ್ಳಿಕ್ಕೆ ಹಕ್ಕನ್ನು ಕೊಟ್ಟವ್ರು ಯಾರಪ್ಪ ಅಂದಾಗ ಎರಡನೇ ಚಾರ್ಲ್ಸ್. ಕಂಪನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಚಾರ್ಟರ್ ಅನ್ನ ಕೊಟ್ಟಿದ್ದು 1ನೇ ಕ್ವೀನ್ ಎಲಿಜಬೆತ್, 15 ವರ್ಷ ಅಷ್ಟೇ ಕೊಟ್ಟಿದ್ದು. ಆದ್ರೆ 1604 ಇದನ್ನ ಇಂಡೆಫಿನಿಟ್ ಪೀರಿಯಡ್ ಆಗಿ ಮಾಡಿದ್ದು ಜೇಮ್ಸ್ ಫಸ್ಟ್. ಸೈನ್ಯ ಇಟ್ಕೊಳ್ಳಿಕ್ಕೆ ಅನುಮತಿನ ಕೊಟ್ಟಿದ್ದು ಯಾರಪ್ಪ ಅಂದ್ರೆ 2ನೇ ಚಾರ್ಲ್ಸ್. ಸರ್, ಪ್ಯೂರ್ ಪ್ರೈವೇಟ್ ಕಂಪನಿ ಅಂತಂದ್ರಿ, ಆ ಕಂಪನಿ ಹೆಸರೇನು ಸರ್? ನಾವೆಲ್ಲಾ ಪುಸ್ತಕಗಳು ನೋಡಿದ್ವಿ ಈಸ್ಟ್ ಇಂಡಿಯಾ ಕಂಪನಿ ಅಂತೇಳಿ. ಅದು ಈಸ್ಟ್ ಇಂಡಿಯಾ EIC, ಈಸ್ಟ್ ಇಂಡಿಯಾ ಕಂಪನಿ EIC ಅಂತೇಳಿ ನಾವು ಎಲ್ಲ ಕಡೆ ನೋಡ್ತೀವಿ. ಆದರೆ ಆ ಕಂಪನಿಯ ಪೂರ್ಣ ಹೆಸರು ಯಾರು ಬಳಸಕ್ಕಾಗಲ್ಲ. ಬಿಕಾಸ್ ನಾವು ಎಲ್ಲ ಟೈಮಲ್ಲೂ ಈ ಸಿಂಪಲ್ ಆಗಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತೀವಿ. ಅಷ್ಟೊಂದು ದೊಡ್ಡ ಕಂಪನಿ ಹೆಸರು ಹೇಳಕ್ಕಾಗಲ್ಲ ನಾವು, ಅದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಅಂದ್ಬಿಡ್ತೀವಿ. ಸರ್, ಆ ಕಂಪನಿಯ ಫುಲ್ ನೇಮ್ ಏನು? ಗವರ್ನರ್ ಅಂಡ್ ಕಂಪನಿ ಆಫ್ ಮರ್ಚೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇನ್ ಟು ದ ಈಸ್ಟ್ ಇಂಡೀಸ್. ಇಷ್ಟು ಉದ್ದ ಇದೆ ಅದ್ರ ನೇಮ್. ಆ ಕಂಪನಿ ನೇಮ್ ಹೆಂಗ್ ಗೊತ್ತಾ? 24 ಜನ ಸದಸ್ಯರು ಸೇರ್ಕೊಂಡು ಕಟ್ಟುವಂತ ಒಂದು ಕಂಪನಿ. 1600ರಲ್ಲಿ ಭಾರತದ ವ್ಯಾಪಾರ ಮಾಡಬೇಕು, ಪೋರ್ಚುಗೀಸರು ಯಾವಾಗ ಹೆಚ್ಚು ಲಾಭವನ್ನು ಗಳಿಸಿದ್ರು ಆ ಲಾಭನ ನಾವು ಪಡ್ಕೊಳ್ಬೇಕು ಅನ್ನುವಂತ ಒಂದು ಆಲೋಚನೆ ಮೇರೆಗೆ ಸ್ಟಾರ್ಟ್ ಮಾಡಿದಂತಹ ಒಂದು ಕಂಪನಿ, ಪ್ಯೂರ್ ಪ್ರೈವೇಟ್ ಕಂಪನಿ, ಗವರ್ನರ್ ಅಂಡ್ ಕಂಪನಿ ಆಫ್ ಮರ್ಚೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇನ್ ಟು ದ ಈಸ್ಟ್ ಇಂಡೀಸ್. ಸಿಂಪಲ್ ಆಗಿ ಈಸ್ಟ್ ಇಂಡಿಯಾ ಕಂಪನಿ. ಸರ್, ಯಾಕೆ ಇಷ್ಟೊಂದು ಉದ್ದ ಹೇಳೋದು? ಸರಿಯಾಗಲ್ಲ ಸರ್. ಈಸ್ಟ್ ಇಂಡಿಯಾ ಕಂಪನಿ ಕರ್ಬಿಡೋಣ, ಕರೆಯೋಣ, ಆದ್ರೆ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಕಂಪನಿ ನೇಮ್ ಫುಲ್ ನೇಮ್ ಜಸ್ಟ್ ಗೊತ್ತಿರಲಿ. ಈಸ್ಟ್ ಇಂಡಿಯಾ ಕಂಪನಿ ಕರೆದು ತೊಂದರೆ. ಕನ್ನಡದಲ್ಲಿ ನೋಡೋದಾದ್ರೆ ಮೂಲತಃ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಹೆಸರು ಪೂರ್ವ ಭಾರತದ ಸರ್ಕಾರಿ ಮತ್ತು ಲಂಡನ್ ಕಂಪನಿ ಅಂತ ಸಿಂಪಲ್ ಆಗಿ ಕರೀಬಹುದು. ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಡ್ರೆಸ್ ಕೂಡ ಇತ್ತು, ನಿಕ್ ನೇಮು ಏನು? ಸ್ಯಾಮ್ ಕಂಪನಿ ಅಂತೇಳಿ. ಸ್ಯಾಮ್ ಕಂಪನಿ ಫುಲ್ಲು ಗವರ್ನರ್ ಅಂಡ್ ಕಂಪನಿ ಆಫ್ ಮರ್ಚೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇನ್ ಟು ದ ಈಸ್ಟ್ ಇಂಡೀಸ್. ಅಥವಾ ಸಿಂಪಲ್ ಆಗಿ ಕನ್ನಡದಲ್ಲಿ ಪೂರ್ವ ಭಾರತದ ಸರ್ಕಾರಿ ಮತ್ತು ಲಂಡನ್ ಕಂಪನಿ, ನಿಕ್ ನೇಮು ಸ್ಯಾಮ್ ಕಂಪನಿ ಅಥವಾ ಈಸ್ಟ್ ಇಂಡಿಯಾ ಕಂಪನಿ. ಲೈಕ್ ದಿಸ್ ನೀವು ಕರ್ಕೊಳ್ಬಹುದು, ನಿಮಗೆ ಗೊತ್ತಿರ್ಲಿ ಅಷ್ಟೇ. 1600ರಲ್ಲಿ ಆ ಕಂಪನಿನ ಸ್ಟಾರ್ಟ್ ಮಾಡಲಾಯಿತು. ಎಕ್ಸಾಮ್ಸ್ ಅಲ್ಲಿ SSC ಎಕ್ಸಾಮ್ಸ್ ಒಂದು ಪ್ರಶ್ನೆ ಕೇಳಿದ್ದಾರೆ, ವೆನ್ ವಾಸ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ? 1600ರಲ್ಲಿ. ಎರಡನೇ ಪ್ರಶ್ನೆ, ಹೂ ವಾಸ್ ದ ರೂಲರ್ ಆಫ್ ಇಂಡಿಯಾ ವೆನ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫಾರ್ಮ್ಡ್ ಇನ್ ಇಂಗ್ಲೆಂಡ್? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡ್ ನಲ್ಲಿ ಸ್ಥಾಪನೆಯಾದಾಗ ಭಾರತದಲ್ಲಿ ಇದ್ದಂತಹ ರಾಜ ಯಾರು? ಅಕ್ಬರ್. ಬಹಳ ಇಂಪಾರ್ಟೆಂಟ್. ಅಕ್ಬರ್ ಭಾರತಕ್ಕೆ ಲ್ಯಾಂಡ್ ಮಾರ್ಗದಲ್ಲಿ ಬಂದಿದ್ರು. ರಾಲ್ಫ್ ಫಿಚ್ ಆಗಿರ್ಬೋದು, ಜಾನ್ ಮಿಂಡನ್ ಹಾಲ್ ಆಗಿರ್ಬೋದು, ಇವರೆಲ್ಲರೂ ಲ್ಯಾಂಡ್ ರೂಟ್ ಅಲ್ಲಿ ಬಂದಿದ್ರು. ಈಗ ಈಗ ವ್ಯಾಪಾರ ಮಾಡ್ಬೇಕಲ್ವಾ? ಈಗ ಒಂದು ದೊಡ್ಡ ಕಂಪನಿನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಈಸ್ಟ್ ಇಂಡಿಯಾ ಕಂಪನಿನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆದ್ದರಿಂದ ಭಾರತದ ವ್ಯಾಪಾರ ಮಾಡ್ಬೇಕು ಅಂತಂದ್ರೆ ಅವರಿಗೆ ಸಮುದ್ರ ಮಾರ್ಗ ಬೇಕು. ಅದಕ್ಕೆ ನೌಕಾಯಾನವನ್ನ ಮಾಡ್ಬೇಕು. ಅವರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡಿಬೇಕು. ಆಲ್ರೆಡಿ ಕಂಡಿದ್ದಾರೆ. ಪೋರ್ಚುಗೀಸರು ಬಂದಿದ್ದಾರೆ, ಡಚ್ಚರು ಬಂದಿದ್ದಾರೆ. ಆದ್ರೆ ಅವ್ರ ರೂಟ್ ಮ್ಯಾಪ್ ಬೇರೆ ಇರುತ್ತೆ. ಬಿಕಾಸ್ ಅವ್ರು ಲೀಕ್ ಮಾಡಲ್ಲ ಸುಲಭವಾಗಿ. ಭಾರತದ ಒಂದು ರೂಟ್ ಅನ್ನ ಅಷ್ಟು ಸುಲಭವಾಗಿ ಯಾರು ಲೀಕ್ ಮಾಡಲ್ಲ. ಬಿಕಾಸ್ ಅದನ್ನ ಎಲ್ಲರಿಗೂ ಗೊತ್ತು ಮಾಡ್ಬಿಟ್ರೆ ಬೇರೆಯವರು ಬಂದು ವ್ಯಾಪಾರಕ್ಕೆ ಅಡ್ಡಿ ಮಾಡ್ತಾರೆ, ನಮಗೂ ಕಾಂಪಿಟೇಟರ್ಸ್ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಲೀಕ್ ಮಾಡಲ್ಲ. ಅಷ್ಟು ಅವ್ರು ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಆದ್ರೆ ಒಂದು ಅಂದಾಜ್ ಮೇಲೆ ಇವ್ರು ಬರ್ತಾರೆ. ಬಿಕಾಸ್ ಆಲ್ರೆಡಿ ಹೋಗಿದ್ದಾರೆ ಅಂತ ಗೊತ್ತಿರೋದ್ರಿಂದ ಒಂದು ಅಂದಾಜ್ ಮೇಲೆ ಬರ್ತಾರೆ. ಮೊದಲ ಬಾರಿಗೆ ಕಂಪನಿ ಸ್ಥಾಪನೆ ಆದಾಗ ಮೊದಲ ನೌಕಾಯಾನ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆಗ ಕ್ಯಾಪ್ಟನ್ ಶಿಪ್ ಸರ್ ಅಂತೇಳಿ ಮೊದಲ ಬಾರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾನೆ. ಕ್ಯಾಪ್ಟನ್ ಶಿಪ್ ಸರ್ ಜೇಮ್ಸ್ ಲ್ಯಾಂಡ್ಕ್ಯಾಸ್ಟರ್ ಅಂತೇಳಿ ಅವ್ನ ಫುಲ್ ನೇಮ್. ಕ್ಯಾಪ್ಟನ್ ಶಿಪ್ ಸರ್ ಜೇಮ್ಸ್ ಲ್ಯಾಂಡ್ಕ್ಯಾಸ್ಟರ್ ಅಂತೇಳಿ. ಇವನು ಒಂದು ಹಡಗಿನ ಜವಾಬ್ದಾರಿ ವಹಿಸ್ಕೊಳ್ತಾರೆ. ಹಡಗಿನ ಹೆಸರು ರೆಡ್ ಡ್ರ್ಯಾಗನ್ ಅಂತೇಳಿ. ಸರ್ ಜೇಮ್ಸ್ ಲ್ಯಾಂಡ್ಕ್ಯಾಸ್ಟರ್ 6 ಸಾಕಿಷ್ಟು ನೆನ್ಪಿಟ್ಕೊಳ್ಳಿ. ಕ್ಯಾಪ್ಟನ್ ಶಿಪ್ ಸರ್ ಜೇಮ್ಸ್ ಲ್ಯಾಂಡ್ಕ್ಯಾಸ್ಟರ್, ಸಿಂಪಲ್ ಆಗಿ ಜೇಮ್ಸ್ ಲ್ಯಾಂಡ್ಕ್ಯಾಸ್ಟರ್ ಅಂತ ನೆನ್ಪಿಟ್ಕೊಂಡು ಸಾಕು.
ಒಂದು ಹಡಗಿನ ಹೆಸರು ರೆಡ್ ಡ್ರ್ಯಾಗನ್ ಅಂತೇಳಿ ಹಡಗಿನ ಹೆಸರು. ಆ ರೆಡ್ ಡ್ರ್ಯಾಗನ್ ಹಡಗಿನ ಕಮಾಂಡೆಡ್ ಅದರ ಮುಖ್ಯಸ್ಥಿಕೆಯನ್ನು ವಹಿಸಿಕೊಂಡು ಭಾರತಕ್ಕೆ ನೌಕಾಯಾನವನ್ನು ಸ್ಟಾರ್ಟ್ ಮಾಡ್ತಾರೆ ಇಂಗ್ಲೆಂಡ್ ಇಂದ. ಸ್ವಲ್ಪದ್ರಲ್ಲಿ ಅವ್ರು ಮಿಸ್ ಆಗ್ಬಿಡ್ತಾರೆ ನೋಡ್ರಿ. ನಾನು ನಿಮ್ಗೆ ವರ್ಲ್ಡ್ ಮ್ಯಾಪ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದೆ ನಿಮಗೆ, ಭಾರತಕ್ಕೂ ಬರ್ಬೇಕಾದ್ರೆ ಈಗೇನು ಆಫ್ರಿಕಾದಿಂದ ಬರ್ಬೇಕಲ್ವಾ, ಸ್ವಲ್ಪ ಮಿಸ್ ಆದ್ರೂ ಕೂಡ ಬೇರೆ ದೇಶಕ್ಕೆ ಹೋಗ್ಬಿಡ್ತೀವಿ, ಇಂಡೋನೇಷಿಯಾ ರೀಚ್ ಆಗ್ಬಿಡ್ತಾರೆ. ಇಲ್ಲೂ ಹಂಗೆ ಆಗಿದ್ದು. ಏನು ಆಫ್ರಿಕಾ ಖಂಡ ಇದೆಯಲ್ವಾ, ಇಲ್ಲಿ ಭಾರತ ಇದೆ, ಅವರು ಇಲ್ಲಿಂದ ಈ ಡೈರೆಕ್ಷನ್ ಬಂದ್ರೆ ಮಾತ್ರ ಭಾರತ ತಲುಪ್ತಾರೆ. ಸ್ವಲ್ಪ ಮಿಸ್ ಆದ್ರೂ ಕೂಡ ಅವ್ರು ಭಾರತ ಮಿಸ್ ಆಗ್ಬಿಡುತ್ತೆ, ಅವರಿಗೆ ಇಂಡೋನೇಷಿಯಾ ಈ ಕಡೆ ಬೇರೆ ದೇಶಗಳಿಗೆ ತಲುಪ್ತಾರೆ. ಇಲ್ಲೂ ಹಂಗೆ ಆಗಿತ್ತು. ಮೊದಲ ಬಾರಿಗೆ ಬ್ರಿಟಿಷರು ನೌಕಾಯಾನ ಮಾಡಿದಾಗ ಜೇಮ್ಸ್ ಲ್ಯಾನ್ಕಾಸ್ಟರು ರೆಡ್ ಡ್ರ್ಯಾಗನ್ ಅನ್ನುವಂತ ಹಡಗಿನ ಮುಖ್ಯಸ್ಥರನ್ನ ಆಗಿಬಿಟ್ಟು ಅವರು ಬರ್ತಾನೆ ಭಾರತಕ್ಕೆ ಬರಬೇಕು ಅಂತೇಳಿ. ಆದರೆ ಜಸ್ಟ್ ಮಿಸ್ ಆಗ್ಬಿಡುತ್ತೆ. ಈ ತರ ಹೋಗ್ಬಿಡ್ತಾರೆ. ಅವರು ಭಾರತಕ್ಕೆ ರೀಚ್ ಆಗಲ್ಲ, ಇಂಡೋನೇಷ್ಯಾಕ್ಕೆ ರೀಚ್ ಆಗ್ತಾರೆ. ಇಂಡೋನೇಷ್ಯಾಕ್ಕೆ ರೀಚ್ ಆದಾಗ ಇಂಡೋನೇಷ್ಯಾಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವರು ಬ್ಯಾಂಟನ್ ಅಂತೇಳಿ ಅಲ್ಲಿ ಅವರು ಮೊದಲ ವ್ಯಾಪಾರ ಕೇಂದ್ರವನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬಿಕಾಸ್ ಅಲ್ಲಿ ಹೋಗಿದ್ದಾರೆ, ಬಿಡಕ್ಕಂತೂ ಆಗಲ್ಲ. ಹಂಗಾಗಿ ಎಲ್ಲಿ ಹೋಗ್ತಾರೆ ಅಲ್ಲಿ ಬ್ಯಾಂಟನ್ ಅಲ್ಲಿ ಅವರು ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಆಗುತ್ತೆ. ಎಕ್ಸಾಂಪಲ್ ಅಲ್ಲಿ ಕೇಳ್ಬೋದು, ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದಾಗ ಅವರು ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಕೇಂದ್ರವನ್ನ ಎಲ್ಲಿ ಪ್ರಾರಂಭ ಮಾಡಿದ್ರು? ಫಸ್ಟ್ ಆಪ್ಷನ್ ಮಚಿಲಿಪಟ್ಟಣಂ, ಸೂರತ್, ಈ ರೀತಿ ಕೊಡ್ತಾ ಕೊನೆ ಲಾಸ್ಟ್ ಆಪ್ಷನ್ ಕೊಡ್ತಾರೆ ಬ್ಯಾಂಟನ್ ಅಂತೇಳಿ. ಬ್ಯಾಂಟನ್ ಇಂಡೋನೇಷ್ಯಾ ಅಂತ ಬ್ರಾಕೆಟ್ ಕೊಡ್ತಾರೆ. ನೀವು ಅನ್ಕೋತೀರಿ ಅವ್ರು ಈಸ್ಟ್ ಇಂಡಿಯಾ ಕಂಪನಿ ತಕ್ಷಣ ಇಂಡಿಯಾದಲ್ಲಿ ಮಾತ್ರ, ಆದ್ರಿಂದ ಫಸ್ಟ್ ಇಂಡಿಯಾ ಅಂದ್ರೆ ಮಚಿಲಿಪಟ್ಟಣಂ ಟೆಂಪ್ರರಿ, ಸೂರತ್ ಪರ್ಮನೆಂಟ್ ಅಂತ ಹೇಳ್ಬಿಟ್ಟು ಆ ರೀತಿ ಆನ್ಸರ್ ಮಾಡ್ಕೊಂಡು ಹೋಗ್ಬಿಡ್ತೀರಾ? ತಪ್ಪು. ಮೊಟ್ಟ ಮೊದಲ ಬಾರಿಗೆ ಅವರು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು ಇಂಡೋನೇಷ್ಯಾದ ಬ್ಯಾಂಟನ್ನಲ್ಲಿ. ಇದು ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರವಾಗಿತ್ತು ಬ್ಯಾಂಟನ್, ಇಂಡೋನೇಷ್ಯಾ. ಕ್ಲಿಯರ್? ಭಾರತಕ್ಕೆ ಬರ್ಬೇಕಂದ್ರೆ ಬಂದ್ರು, ಅದರ ರೂಟ್ ಮಿಸ್ ಆಯ್ತು, ಇಂಡೋನೇಷ್ಯಾಕ್ಕೆ ಹೋದ್ರು. ಭಾರತ ರೂಟ್ ಮಿಸ್ ಆಯ್ತು ಕಂಪ್ಲೀಟ್ ಆಗಿ. ಆದ್ರಿಂದ ಇದಕ್ಕೆ SSC ಇಲ್ಲಿ ಒಂದು ಪ್ರಶ್ನೆ ಕೂಡ ಕೇಳಿದಾರೆ ನೋಡ್ರಿ, ನೇಮ್ ದ ಫಸ್ಟ್ ಇಂಗ್ಲಿಷ್ ವೋಯೇಜ್ ಟು ಕಮ್ ಇನ್ ಇಂಡಿಯಾ ಅಂತೇಳಿ. ಭಾರತಕ್ಕೆ ಬಂದಂತಹ ಒಂದು ಮೊದಲ ಫಸ್ಟ್ ಇಂಗ್ಲಿಷ್ ಈ ವೋಯೇಜ್ ಯಾವ್ದಪ್ಪ ಅಂತ ಕೇಳಿದಾಗ ರೆಡ್ ಡ್ರ್ಯಾಗನ್, ಹಡಗಿನ ಹೆಸರು ರೆಡ್ ಡ್ರ್ಯಾಗನ್ ಅಂತೇಳಿ. ಅದು ನಿಮಗೆ ಗೊತ್ತಿರಲಿ. ಮೊದಲಲ್ಲಿ ಮಿಸ್ ಆಯ್ತು, ಇಂಡೋನೇಷ್ಯಾಗೆ ಹೋಗಿ ಅಲ್ಲಿ ವ್ಯಾಪಾರ ಕೇಂದ್ರವನ್ನ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು ಅಂತ ಬ್ಯಾಂಟನ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರು. ನೆಕ್ಸ್ಟ್ ಎರಡನೇ ಎಕ್ಸ್ಪಿಡಿಷನ್ ಮಾಡಿದ್ದಾರಪ್ಪ ಅಂದ್ರೆ ಅಂಡರ್ ಕ್ಯಾಪ್ಟನ್ ಶಿಪ್ಸರ್ ಅಂತೇಳಿ. ಅವರು ಎರಡನೇ ಸರ್ ಹೆನ್ರಿ ಮಿಡಲ್ಟನ್ ಅಂತೇಳಿ ಕ್ಯಾಪ್ಟನ್ ಶಿಪ್ಸರ್. ನೋಡ್ರಿ, ಸರ್ ಅದವ್ರದ್ದು ಅವರು ಒಂದು ನಾವು ಪದ್ಮಶ್ರೀ ಅವಾರ್ಡ್ ಕೊಡ್ತೀವಲ್ಲ ಆ ರೀತಿಯಾಗಿ ಭಾರತ ರತ್ನ ಅವಾರ್ಡ್ ಕೊಡ್ತೀವಿ, ಹಂಗೆ ಸರ್ ಅಂತೇಳಿ ಅವ್ರಿಗೆ ಕೊಡ್ತಾರೆ. ಶಿಪ್ಸರ್ ಹೆನ್ರಿ ಮಿಡಲ್ಟನ್ ಅಂತೇಳಿ ಇವನು ಎರಡನೇ ಸತಿ ಭಾರತಕ್ಕೆ ಬರಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಇದು ಸೇಮ್ ಇದಾಗುತ್ತೆ. ಇದು ಕೂಡ ಜಸ್ಟ್ ಮಿಸ್ ಆಗುತ್ತೆ, ಇಂಡೋನೇಷ್ಯಾ ಹೋಗ್ತಾನೆ. ಹೆನ್ರಿ ಮಿಡಲ್ಟನ್ ಕೂಡ ಸೇಮ್ ಇಂಡೋನೇಷ್ಯಾಗೆ ಹೋಗ್ಬಿಡ್ತಾನೆ. ಇಂಡಿಯಾ ಮಿಷನ್ ಫೇಲ್ಡ್. ಈಗಲೂ ಕೂಡ ಇಂಡಿಯಾಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಫೈನಲ್ ಆಗಿ ಭಾರತಕ್ಕೆ ಕಂಪ್ಲೀಟ್ ಒಂದು ನೌಕೆಯನ್ನ ಮುನ್ನಡೆಸಿದಾರಪ್ಪ ಅಂದ್ರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. 1608ರಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ತಂಡ ನೌಕಾಯಾನವನ್ನ ಇವರು ಕೂಡ ಮಿಸ್ ಆಗಿ ಇಂಡೋನೇಷ್ಯಾ ಹೋಗ್ತಾ ಇದ್ರು. ಬಿಕಾಸ್ ಆಫ್ ಸ್ವಲ್ಪ ವಿಂಡ್ ಇಂದ ಸ್ವಲ್ಪ ದಾರಿ ತಪ್ಪಿ ಕರೆಕ್ಟ್ ಆಗಿ ಅವರು ಭಾರತಕ್ಕೆ ಬಂದ್ರು. ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ 1608ರಲ್ಲಿ ಭಾರತಕ್ಕೆ ಯಶಸ್ವಿ ನೌಕಾಯಾನವನ್ನ ಮುನ್ನಡೆಸಿದ್ರು. ಕ್ಯಾಪ್ಟನ್ ಹಾಕಿನ್ಸ್ ಅವರು 1609 ಏಪ್ರಿಲ್ ಅಲ್ಲಿ ಜಹಾಂಗೀರ್ ಆಸ್ಥಾನಕ್ಕೆ ಬಂದ್ರು ಪರ್ಮಿಷನ್ ಕೇಳಲಿಕ್ಕೆ. ನಾವು ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದೀವಿ, ದಯವಿಟ್ಟು ಪರ್ಮಿಷನ್ ಕೊಡಿ, ನಿಮ್ಮ ಒಂದು ಸಾಮ್ರಾಜ್ಯದಲ್ಲಿ ವ್ಯಾಪಾರವನ್ನ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ. ಆದರೆ ಅದಕ್ಕಿಂತ ಮುಂಚೆ ಪೋರ್ಚುಗೀಸರು ಆಲ್ರೆಡಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಪೋರ್ಚುಗೀಸರು ಜಹಾಂಗೀರ್ ಜೊತೆ ಚೆನ್ನಾಗೇ ಇದ್ರು. ಅದಕ್ಕೆ ಜಹಾಂಗೀರ್ ಹತ್ರ ಪೋರ್ಚುಗೀಸರು ಹೋಗ್ಬಿಟ್ಟು, ನೀವು ಅವರಿಗೆ ವ್ಯಾಪಾರದ ಅನುಮತಿ ಕೊಡ್ಬೇಡ್ರಿ, ಅವ್ರು ಅಂತವ್ರು ಚಾಡಿ ಹೇಳ್ತಾರಲ್ಲ, ವ್ಯಾಪಾರದ ಉದ್ದೇಶ ಇವ್ರ ಲಾಭದ ಉದ್ದೇಶ. ಪೋರ್ಚುಗೀಸರು ಹೋಗ್ಬಿಟ್ಟು ಜಹಾಂಗೀರ್ ಹತ್ರ, ನೀವು ಅವರಿಗೆ ವ್ಯಾಪಾರದ ಅನುಮತಿ ಕೊಡಬೇಡ್ರಿ, ಅವ್ರ ಹಂಗೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ರೀತಿಯಾಗಿ ಚಾಡಿಯನ್ನ ಚುಚ್ಚುವಂತ ಒಂದು ಕೆಲಸವನ್ನ ಮಾಡ್ತಾ ಹೋದ್ರು. ಜಹಾಂಗೀರು ಆ ಚಾಡಿಗೆ ಒಪ್ಪಿಕೊಂಡು ಕ್ಯಾಪ್ಟನ್ ಹಾಕಿನ್ಸ್ಗೆ ಹೇಳ್ತಾನೆ,
ನನಗೆ ಯಾಕೋ ನಿಮಗೆ ಇಲ್ಲಿ ಪರ್ಮಿಷನ್ ಕೊಡೋದು ಸರಿ ಅನ್ನಿಸ್ತಾ ಇಲ್ಲ, ಅದರಿಂದ ನೀವು ಇಲ್ಲಿ ವ್ಯಾಪಾರ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ, ನಮ್ಮ ಅಂಡರಲ್ಲಿ ನೀವು ವ್ಯಾಪಾರ ಮಾಡಬೇಡಿ, ಇಲ್ಲಿ ಬೇರೆ ಕಡೆ ಬೇಕಾದ್ರೆ ಹೋಗ್ಬೋದು, ನಮ್ಮ ಹತ್ರ ಅಂತ ನೀವು ಮಾಡಬೇಡಿ ಅಂತೇಳಿ. ಅಂದ್ರೆ ಪೋರ್ಚುಗೀಸರ ಪ್ರೆಷರ್ನಿಂದ ಜಹಾಂಗೀರು ಬ್ರಿಟಿಷರಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಇದರ ಮುಖಾಂತರವಾಗಿ ಹಾಕಿನ್ಸು ನೋಡ್ರಿ, ಅವನು ಬಹಳ ಪ್ರಯತ್ನ ಮಾಡ್ತಾನೆ. ಕ್ಯಾಪ್ಟನ್ ಹಾಕಿನ್ಸ್ ಅವ್ರು ಒಂಥರ ಬ್ರಿಟಿಷ್ ಹೆಂಗಪ್ಪ ಅಂದ್ರೆ ಹಂಟು ಹುಳುಗಳಿದ್ದಂಗೆ, ಒಂದ್ಸಲ ಹಂಟ್ಕೊಂಡ್ಬಿಟ್ರೆ ಮುಗೀತು, ಬಿಡೋದೇ ಇಲ್ಲ. ಎಷ್ಟೇ ಇವತ್ತು ಹೋದ್ರು ಬೇಡಪ್ಪ ಏನ ಕೊಡೋದಿಲ್ಲ, ಮತ್ ನಾಳೆ ಬರೋದು, ನಾಡಿದ್ ಬರೋದು, ಹಿಂಗೆ ಅವನು ಅಲ್ಲೇ ಒಂದ್ 2 ವರ್ಷ 3 ವರ್ಷ ಇದ್ಬಿಟ್ಟ ಅಲ್ಲೇ. ಪರ್ಮಿಷನ್ ಕೇಳಕ್ಕೆ ಕೊನೆಗೂ ಪೋರ್ಚುಗೀಸರು ಪ್ರೆಷರ್ ಹಾಕಿ ಜಹಾಂಗೀರ್ಗೆ ಕೊಡಕ್ ಬಿಡ್ಲಿಲ್ಲ. ಹಾಕಿನ್ಸು ನವೆಂಬರ್ 1611 ಆಗ್ರವನ್ನ ಬಿಟ್ಬಿಡ್ತಾನೆ. ಆಗಲ್ಲಪ್ಪ, ಇಷ್ಟು ವರ್ಷ ಟ್ರೈ ಮಾಡಿದ್ರು ಕೊಡ್ತಾ ಇಲ್ವಲ್ಲ ಜಹಾಂಗೀರ್ ಪರ್ಮಿಷನ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ. ನೋಡಿ, ಪರ್ಮಿಷನ್ ಸಿಕ್ಕಿಲ್ಲ. ಆದ್ರೆ ಅವರು ಅಂಡರ್ ಬಿಟ್ಟು ಸ್ವಲ್ಪ ಕೆಳಗಡೆ ಬರ್ತಾರೆ, ಅಲ್ಲಿ ಪರ್ಮಿಷನ್ ತಗೊಳ್ಳೋಣ ಅಂತ ಬರ್ತಾರೆ. ಆಗ ಇವ್ರ ಅಂಡರ್ಲಂತೂ ಆಗ್ಲಿಲ್ಲ. ಅದಕ್ಕೆ ಕೆಳಗಡೆ ಮೊಘಲ್ ಅಂಡರ್ಲಂತೂ ಆಗ್ಲಿಲ್ಲ. ಕೆಳಗಡೆ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, 1611 ಮಚಿಲಿಪಟ್ಟಣಂ ಆಂಧ್ರ ಪ್ರದೇಶದ ಮಚಿಲಿಪಟ್ಟಣಂಲ್ಲಿ 1611 ಅಲ್ಲಿ ಮೊಹಮ್ಮದ್ ಕುಲಿ ಕುತುಬ್ ಶಾ ಗೋಲ್ಕೊಂಡದಲ್ಲಿ ಕುಲಿ ಕುತುಬ್ ಶಾಹಿಗಳು ಇರ್ತಾರಲ್ಲ, ಅಲ್ಲಿ ಪರ್ಮಿಷನ್ ತೆಗೆದುಕೊಂಡು ಅವ್ರ ಹತ್ರ ಗೋಲ್ಡನ್ ಫರ್ಮಾನವನ್ನ ಪಡ್ಕೊಂಡು 1611 ಮಚಿಲಿಪಟ್ಟಣಂಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಕೇಂದ್ರವನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೀವು ಈಗ ಅನ್ಕೋಬಹುದು, ಸರ್ ನೀವು ತಪ್ಪು ಹೇಳ್ತಾ ಇದ್ದೀರಾ ಸರ್, ಯಾಕೆ ಅಂತಂದಾಗ ಆಲ್ಮೋಸ್ಟ್ ಎಲ್ಲ ಬುಕ್ಗಳಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಕೇಂದ್ರವನ್ನ ಓಪನ್ ಮಾಡಿದ ಬ್ರಿಟಿಷರು ಓಪನ್ ಮಾಡಿದ ಎಲ್ಲ ಅಂತ ಕೇಳಿದಾಗ ಸೂರತ್ತೇ ಇರುತ್ತೆ. ಸರ್ ನೀವೇನಾದ್ರು ತಪ್ಪಾಗಿ ಏನಾದ್ರು ಹೇಳ್ತಿದ್ದೀರಾ ಸರ್, ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡಿ ಸರ್ ಅಂತೇಳಿ. ನೋ, ಐ ಆಮ್ ರೈಟ್, ಕರೆಕ್ಟ್ ಆಗಿ ಹೇಳ್ತಿದ್ದೀನಿ. ಅಂದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಿರ್ಲಿ. ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಕೇಂದ್ರವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಮಚಿಲಿಪಟ್ಟಣಂಲ್ಲಿಯೇ, ಆದರೆ ಅದು ಟೆಂಪರರಿ ಆಗಿತ್ತು. ಅಲ್ಲೇ ಓಪನ್ ಮಾಡಿದ್ದವರು, ಆದ್ರೆ ಟೆಂಪರರಿ ಅದು. 1611 ಟೆಂಪರರಿ ಓಪನ್ ಮಾಡಿದ್ರು. ಆದರೆ ಪರ್ಮನೆಂಟ್ ಫ್ಯಾಕ್ಟರಿಯನ್ನ ಅವರು ಎಸ್ಟಾಬ್ಲಿಷ್ ಮಾಡಿದ್ದು ಸೂರತ್ ಅಲ್ಲಿ. 1613 ಸೂರತ್ ಅಲ್ಲಿ ಪರ್ಮನೆಂಟ್ ಬ್ರಿಟಿಷ್ ಫ್ಯಾಕ್ಟರಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಸೂರತ್ ಅಲ್ಲಿ. ಆದರೆ ಅವ್ರು ಮೊದಲು ಎಸ್ಟಾಬ್ಲಿಷ್ ಮಾಡಿದ್ದು ಮಚಿಲಿಪಟ್ಟಣಂಲ್ಲಿಯೇ. ಅದು ಟೆಂಪರರಿ ಆಗಿತ್ತು, ಮಚಿಲಿಪಟ್ಟಣಂಲ್ಲಿ ಟೆಂಪರರಿ ಆಗಿತ್ತು. ನಂತರವಾಗಿ ಅವರು ಪರ್ಮನೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಸೂರತ್ ಅಲ್ಲಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಮೊದಲ ಫ್ಯಾಕ್ಟರಿ ಅವ್ರದ್ದು ಮಚಿಲಿಪಟ್ಟಣಂ, ಅದ್ರ ಟೆಂಪರರಿ. ಮಚಿಲಿಪಟ್ಟಣಂ ಅಂತ ಇಲ್ಲ ಅಂದ ಪಕ್ಷದಲ್ಲಿ ಸೂರತ್ಗೆ ಹೋಗ್ಬೇಕು ನೀವು. ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಮಚಿಲಿಪಟ್ಟಣಂ ಅಂತ ಇಲ್ಲ ಅಂದ ಪಕ್ಷದಲ್ಲಿ ನೀವು ಸೂರತ್ಗೆ ಹೋಗ್ಬೇಕು. ಸರ್ ಎರಡು ಇದ್ರೆ ಮಚಿಲಿಪಟ್ಟಣಂಗೆ ಆನ್ಸರ್ ಕೊಡ್ಬೇಕು ನೀವು. ಸೂರತ್ ಇತ್ತು, ಮಚಿಲಿಪಟ್ಟಣಂ ಇತ್ತು ಅಂದ್ರೆ ನೀವು ಮಚಿಲಿಪಟ್ಟಣಂಗೆ ಬರ್ಬೇಕು ಆನ್ಸರ್ ಫಸ್ಟ್. ಅಲ್ಲೇ ಅವರು ಮೊದಲ ವ್ಯಾಪಾರ ಕೇಂದ್ರವನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹಾಕಿನ್ಸ್ ಇವರ ಆಸ್ಥಾನಕ್ಕೆ, ಮೊಘಲ ಆಸ್ಥಾನಕ್ಕೆ ಬರ್ತಾನೆ. ಆದ್ರೆ ಪರ್ಮಿಷನ್ ಸಿಗೋದಿಲ್ಲ, ಜಹಾಂಗೀರ್ನಿಂದ ಪರ್ಮಿಷನ್ ಸಿಗೋದಿಲ್ಲ. ನಂತರ ಏನಾಗುತ್ತೆ, ಬಿಟ್ಟು ಹೋಗ್ತಾನೆ. ನಂತರವಾಗಿ 1602 ಒಂದು ಕದನ ಆಗುತ್ತೆ. ಸರ್ ಯಾವ ಕದನ ಸರ್? ಸರ್ ಮೊಘಲರ ವಿರುದ್ಧವಾಗಿ ಏನಾದ್ರು ಹೋರಾಟ ಮಾಡಿದ್ರೆ, ಯುದ್ಧ ಮಾಡಿದ್ರೆ? ನೋ ನೋ ನೋ, ಅಂತಹ ಧೈರ್ಯ ಅವರಿಗೆ ಇರ್ಲಿಲ್ಲ. ಮೊಘಲರನ್ನ ಸೋಲಿಸೋದು ಸುಲಭದ ಮಾತಲ್ಲ. ಐ ವಿಲ್ ಟೆಲ್ ಯು ಹೌ. ಅದು ಎಸ್ಪೆಷಲಿ ಜಹಾಂಗೀರ್ ಅಂತ ಗ್ರೇಟ್ ದೊರೆಗಳನ್ನು ಸೋಲಿಸೋದು ಸುಲಭದ ಮಾತೇ ಅಲ್ಲ. ಅಂತ ದೊಡ್ಡ ಸೈನ್ಯ ಇತ್ತು ಅವ್ರದ್ದು. ಇವರು ಯಾವ ಲೆಕ್ಕ ರೀ ಬ್ರಿಟಿಷರು? ಅವ್ರಿಗೆ ಆಸ್ ಕಂಪೇರ್ ಟು ಜಹಾಂಗೀರ್ ಸೈನ್ಯ ಕಂಪೇರ್ ಮಾಡ್ಕೊಂಡ್ರು ಯಾವ ಲೆಕ್ಕ ಇವರು? ಅಂತಹ ದೊಡ್ಡ ಕೆಲಸ ಮಾಡಕ್ ಹೋಗಲ್ಲ. ಆದ್ರೆ ಏನಾಗಿದ್ದೇನಪ್ಪ ಅಂದ್ರೆ, ಅಲ್ಲಿ ಪಿನ್ನಿಟ್ಟಿದ್ದ ಪೋರ್ಚುಗೀಸರು. ಪೋರ್ಚುಗೀಸ್ ನ್ಯಾವಿ ಮತ್ತು ಬ್ರಿಟಿಷ್ ನ್ಯಾವಿ ಮಧ್ಯೆ ಯುದ್ಧ ಆಯ್ತು. ಏನ್ ಯುದ್ಧ ಆಯ್ತು? ನ್ಯಾವಿ ನೌಕಾ ಪಡೆಗಳು ಹೊಡೆದಾಡ್ಕೊಂಡ್ವು. 1612 ದ ಬ್ಯಾಟಲ್ ಆಫ್ ಸ್ವಾಲಿ ಅಂತ ಹೇಳ್ತಾ, ಬ್ಯಾಟಲ್ ಆಫ್ ಸುವಾಲಿ ಅಂತ ಕರಿಬಹುದು. ಸೂರತ್ ಬಳಿ ಸುವಾಲಿ ಅಂತ ಒಂದು ಪ್ಲೇಸು, ಅಲ್ಲಿ ಕದನ ಆಯ್ತು. ಬ್ರಿಟಿಷ್ ನ್ಯಾವಿ ಮತ್ತು ಪೋರ್ಚುಗೀಸ್ ನೌಕಾಪಡೆಗಳ ಮಧ್ಯೆ ಯುದ್ಧ ಆಯ್ತು. ಆಗ ಬ್ರಿಟಿಷ್ ನೌಕಾಪಡೆ ಪೋರ್ಚುಗೀಸ್ ನೌಕಾಪಡೆಯನ್ನ ಬಡ್ದು ಬಾರಿಸ್ಬಿಟ್ರು. ಅಂದ್ರೆ ಲೈಕ್ ಈಸಿಯಾಗಿ ಡಿಫೀಟ್ ಮಾಡ್ಬಿಟ್ರು. ಆಗ ಜಹಾಂಗೀರ್ಗೆ ಅನಿಸ್ತು, ಪೋರ್ಚುಗೀಸರೇ ದೊಡ್ಡರು ಅನ್ಕೊಂಡಿದ್ವಿ ನಾವು, ಅವ್ರದ್ದು ಸೈನ್ಯ ಚೆನ್ನಾಗಿದೆ, ನೌಕಾಪಡೆ ಚೆನ್ನಾಗಿದೆ ಅನ್ಕೊಂಡಿದ್ದೆ. ಆದ್ರೆ ಇವರ ನೌಕಾಪಡೆಗಿಂತ ಬ್ರಿಟಿಷ್ ನೌಕಾಪಡೆ ಇನ್ನೂ ಚೆನ್ನಾಗಿದೆ.
ಅಂತ ಬ್ರಿಟಿಷರ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಅವ್ರಿಗೆ ಬರ್ತಾ ಹೋಯ್ತು. ಯಾವಾಗ ಬ್ರಿಟಿಷ್ ನೌಕಾಪಡೆ ಪೋರ್ಚುಗೀಸ್ ನೌಕಾಪಡೆಯನ್ನು ಸೋಲಿಸಿದ್ರು ಆಗ ಜಹಾಂಗೀರನಿಗೆ ಒಳ್ಳೆ ಒಪಿನಿಯನ್ ಬಂತು ಬ್ರಿಟಿಷ್ ನೌಕಾಪಡೆಯ ಬಗ್ಗೆ, ಬಿಕಾಸ್ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೇನೆ ಇದರಿಂದ ಅಂತ. ಆದ್ದರಿಂದ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅವರಿಗೆ ಪರ್ಮಿಷನ್ ಕೊಡುವಂತಹದ್ದು, ಪರ್ಮಿಷನ್ ಕೊಡೋದು ಸ್ಟಾರ್ಟ್ ಆಯ್ತು. ಮತ್ತೆ ಇನ್ನೊಂದು ಉದ್ದೇಶ ಕೂಡ ಇತ್ತು, ಜಹಾಂಗೀರ್ ಪರ್ಮಿಷನ್ ಕೊಡ್ಲಿಕ್ಕೆ ಇನ್ನೊಂದು ಉದ್ದೇಶ ಕೂಡ ಇತ್ತು. ಏನಪ್ಪಾ ಅಂದ್ರೆ, ಒಂದು ಬ್ರಿಟಿಷ್ ನೌಕಾಪಡೆಯ ಬಲ ಚೆನ್ನಾಗಿದೆ ಅಂತ ಗೊತ್ತಾಯ್ತು, ಅದರಿಂದ ಅದನ್ನ ಏನಾದ್ರು ಹೆಲ್ಪ್ ಪಡಿಬಹುದು ಅನ್ನೋ ಒಂದು ಉದ್ದೇಶ ಕೂಡ ಇತ್ತು. ನಮ್ಮಿಂದ ಏನಾದ್ರು ಟ್ರೈನಿಂಗ್ ಅನ್ನ ಪಡ್ಕೋಬಹುದು ನಮ್ಮ ನೌಕಾಪಡೆಯವರು, ಆ ರೀತಿಯ ಒಂದು ಉದ್ದೇಶ ಕೂಡ ಇತ್ತು. ಪೋರ್ಚುಗೀಸರ ಒಂದು ಇಲ್ಲಿ ಬಲ ವೀಕ್ನೆಸ್ ಅನ್ನ ತಿಳ್ಕೊಂಡ್ರು, ಒಂದು. ಎರಡನೇದು, ಇನ್ನೊಂದು, ಬ್ರಿಟಿಷರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಎಲ್ಲರೂ ಬಂದ್ರು ಕೂಡ ಭಾರತೀಯ ಮರ್ಚೆಂಟ್ಸ್ ಗಳಿಗೆ, ಭಾರತೀಯ ವ್ಯಾಪಾರಗಳಿಗೆ ಒಳ್ಳೆ ಲಾಭ ಆಗುತ್ತೆ. ಇವರ ಕಾಂಪಿಟೇಷನ್ ಅಲ್ಲಿ, ಯುರೋಪಿಯನರ ಕಾಂಪಿಟೇಷನ್ ಅಲ್ಲಿ ಭಾರತೀಯ ವ್ಯಾಪಾರಗಳಿಗೆ ಲಾಭ ಆಗುತ್ತೆ ಅನ್ನೋ ಒಂದು ಉದ್ದೇಶವೂ ಕೂಡ ಇತ್ತು. ಕಾಂಪಿಟೇಷನ್ ಜಾಸ್ತಿ ಆದಾಗ ಲಾಭ ಜಾಸ್ತಿ ಆಗುತ್ತೆ. ಭಾರತದ ವ್ಯಾಪಾರಿಗಳು ಯಾವುದೊಂದು ವಸ್ತುವನ್ನ 100 ರೂಪಾಯಿಗೆ ಮಾಡ್ತಾ ಇದ್ರೆ, ಕಾಂಪಿಟೇಷನ್ ಜಾಸ್ತಿ ಆದಾಗ 200 ರೂಪಾಯಿ ಬಿಕ್ರಿ ಆಗ್ಬೋದು, 200 ರೂಪಾಯಿಗೆ ಬಿಕ್ರಿ ಆಗ್ಬೋದು. ಅದರಿಂದ ಭಾರತದ ವ್ಯಾಪಾರಗಳಿಗೆ, ಭಾರತದ ವ್ಯಾಪಾರಿಗಳಿಗೆ ಲಾಭ ಆಗ್ಬೋದೇನೋ ಅಂತ ಒಂದು ಉದ್ದೇಶದಿಂದ ಕಾಂಪಿಟೇಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಬ್ರಿಟಿಷರಿಗೆ ಪರ್ಮಿಷನ್ ಕೊಡೋ ಕೆಲಸ ಕೂಡ ಆಯ್ತು. ಈ ಒಂದು ಕದನ ಬಹಳ ಇಂಪಾರ್ಟೆಂಟ್. ದಟ್ ಇಸ್ ಬ್ಯಾಟಲ್ ಆಫ್ ಸ್ವಾಲಿ ಅಥವಾ ಸ್ವಾಲ ಕದನ ಅಂತ ಕೂಡ ಕೇಳ್ತಾರೆ, ಸ್ವಾಲ ಕದನ ಕೂಡ ಕೇಳ್ತಾರೆ. ಸ್ವಾಲ ಕದನ ನಡೆದದ್ದು ಇಟ್ ಈಸ್ ಸೂರತ್ ಅಥವಾ ಸುವಾಲಿ ಕದನ ಅಂತ ಕೂಡ ಕರಿತೀವಿ. ಸ್ವಾಲ ಕದನ ಅಥವಾ ಸ್ವಾಲಿ ಕದನ, ಸುವಾಲಿ ಕದನ ಅಂತ ಕೂಡ ಕರಿತೀವಿ. ಇದು ಬ್ರಿಟಿಷರು ಮತ್ತು ಪೋರ್ಚುಗೀಸರ ನಡುವೆ ನೌಕಾ ಯುದ್ಧ. ಇದರಲ್ಲಿ ಬ್ರಿಟಿಷರು ಗೆಲ್ತಾರೆ. ಇದರ ಮುಖಾಂತರವಾಗಿ ಭಾರತದಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲಿಕ್ಕೆ ಜಹಾಂಗೀರು ಬ್ರಿಟಿಷ್ ರಾಯಭರಾಗಿರ್ತಕ್ಕಂಥ ಸರ್ ಥಾಮಸ್ ರೋಗೆ ಅನುಮತಿಯನ್ನು ಕೊಡ್ತಾನೆ. ನೋಡ್ರಿ, ವಿಲಿಯಂ ಹಾಕಿನ್ಸ್ ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಆದ್ರೆ ನಂತರವಾಗಿ ಬ್ರಿಟಿಷ್ ನೇವಿ ಪೋರ್ಚುಗೀಸ್ ನೇವಿನ ಸೋಲಿಸಿದ ನಂತರ ಈಗ ಜಹಾಂಗೀರನಿಗೆ ಬ್ರಿಟಿಷ್ ನೇವಿನ ನೋಡುವಂತಹ ಒಂದು ರೀತಿಯ ಬದಲಾಯಿತು. ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಸರ್ ಥಾಮಸ್ ರೋ ಹೋಗ್ತಾನೆ ಜಹಾಂಗೀರ್ ಹತ್ರ, ಪರ್ಮಿಷನ್ ಕೊಡ್ತೀರಾ ಈಗ ವ್ಯಾಪಾರಕ್ಕೆ? ಜಹಾಂಗೀರ್ ಹತ್ರ ಹಲವಾರು ಯೋಚನೆಗಳಿದ್ದು. ಒಂದು, ನೌಕಾ ಶಕ್ತಿ ಚೆನ್ನಾಗಿದೆ ಇವ್ರ ಹತ್ರ, ಇನ್ನೊಂದು ಭಾರತದ ವ್ಯಾಪಾರಗಳಿಗೆ ಒಂದು ಲಾಭ ಆಗ್ಬೋದೇನೋ ಒಂದು ಉದ್ದೇಶದಿಂದ, ಕಾಂಪಿಟೇಷನ್ ಆಗ್ಲಿ ಅನ್ನೋ ಉದ್ದೇಶದಿಂದ ಸರ್ ಥಾಮಸ್ ರೋಗೆ ಅನುಮತಿಯನ್ನ ಕೊಡ್ತಾನೆ. ತನ್ನ ರಾಜ್ಯದಲ್ಲಿ ಟ್ರೇಡ್ ಸೆಂಟರ್ ನ ಓಪನ್ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನು ಕೊಡ್ತಾನೆ. ಇದರ ಮುಖಾಂತರವಾಗಿ ಬ್ರಿಟಿಷರು ತನ್ನ ಮೊಟ್ಟ ಮೊದಲ ಟ್ರೇಡ್ ಸೆಂಟರ್ ನ ಉತ್ತರ ಭಾರತದಲ್ಲಿ, ಸೂರತ್ ಅಲ್ಲಿ 1613 ಸ್ಥಾಪನೆ ಮಾಡ್ತಾರೆ. ಇದು ಪರ್ಮನೆಂಟ್ ವ್ಯಾಪಾರ ಕೇಂದ್ರ. ಇದು ಮಚಲಿಪಟ್ನಂ ಅಲ್ಲಿ ಏನು ಓಪನ್ ಮಾಡಿದ್ರು ಅದು ತಾತ್ಕಾಲಿಕ. ಆದ್ರಿಂದ ತುಂಬಾ ಪುಸ್ತಕಗಳು ಸೂರತ್ ಅಲ್ಲಿ ಏನು ಸ್ಥಾಪನೆ ಮಾಡ್ತಾರೆ ಇದನ್ನೇ ಭಾರತದ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಅಂತ ಪರಿಗಣಿಸಿದ್ದಾರೆ. ಆದ್ದರಿಂದ ಎರಡೂ ಕೂಡ ನಿಮಗೆ ಗೊತ್ತಿರಲಿ. ಭಾರತದಲ್ಲಿ ಪರ್ಮನೆಂಟ್ ವ್ಯಾಪಾರ, ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂತ ಕೇಳಿದಾಗ ದಟ್ ಈಸ್ ಸೂರತ್ತು. ನಂತರವಾಗಿ 1717ರಲ್ಲಿ ಫರೂಕ್ಸಿಯರ್ ಫರ್ಮನ್ ಕೂಡ ಆಗುತ್ತೆ. ಜಾನ್ ಸರ್ಮನ್ ಆಯೋಗ ಅಂತ ಕೂಡ ಕರಿತೀವಿ. ಅದರ ಮುಖಾಂತರ ಇವರಿಗೆ ಗೋಲ್ಡನ್ ಫರ್ಮನ್ ಕೂಡ ದೊರೆಯುತ್ತೆ ಬ್ರಿಟಿಷರಿಗೆ. ಅದನ್ನು ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ, ಇದೇ ಕ್ಲಾಸ್ ಅಲ್ಲಿ, ನಂತರದ ಸ್ಲೈಡ್ಗಳಲ್ಲಿ ಚರ್ಚೆ ಮಾಡ್ತಾ ಬರ್ತೀನಿ. ಬಟ್ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಸ್ಥಾಪನೆ ಆಗಿದ್ದು ಸೂರತ್ ಅಲ್ಲಿ 1613ರಲ್ಲಿ ಉತ್ತರ ಭಾರತದ ಬಹುಮುಖ್ಯವಾಗಿ ಸೂರತ್ ಅಲ್ಲಿ ಸ್ಥಾಪನೆ ಆಗುತ್ತೆ ಅಂತೇಳಿ. ಬಂಗಾಳದಲ್ಲಿ ಇಂಗ್ಲಿಷರು ಫಸ್ಟ್ ಸೆಟಲ್ಮೆಂಟ್ ಅನ್ನು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದಾಗ 1633ರಲ್ಲಿ ಹರಿಹರಪುರ್ ಅಲ್ಲಿ ಅವರು ಸ್ಟಾರ್ಟ್ ಮಾಡಿಕೊಂಡಿರುವಂಥದ್ದು. ಇದನ್ನು ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಎಕ್ಸಾಮ್ ಇಂಪಾರ್ಟೆಂಟ್, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಗೊತ್ತಿರಲಿ. ಬೆಂಗಾಳಲ್ಲಿ ಅವರು ಮೊದಲ ಸೆಟಲ್ಮೆಂಟ್ ಎಲ್ಲಪ್ಪ ಅಂದ್ರೆ ಹರಿಹರಪುರಲ್ಲಿ, ಕೋಲ್ಕತ್ತಾ ಅಂತ ಕೊಡ್ತಾರೆ, ನಾವು ಕೋಲ್ಕತ್ತಾ ಅಲ್ಲ, ಹರಿಹರಪುರಲ್ಲಿ ಮೊದಲ ಸೆಟಲ್ಮೆಂಟ್ ಅವ್ರದ್ದಾಗಿತ್ತು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಮೊದಲನೇ ಪ್ರಶ್ನೆ, ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳುವಂತದ್ದು ಪ್ರಶ್ನೆ ಇದು. ವೇರ್ ಇನ್ ಇಂಡಿಯಾ ಡಿಡ್ ಬ್ರಿಟಿಷರ್ಸ್ ಸೆಟ್ ಅಪ್ ದೇರ್ ಫಸ್ಟ್ ಫ್ಯಾಕ್ಟರಿ ಇನ್ 1630? ನೋಡ್ರಿ, ಮಚಲಿಪಟ್ನಂ ಎಲ್ಲೂ ಕೊಟ್ಟಿಲ್ಲ. ಎಲ್ಲಿ ಬ್ರಿಟಿಷರು ಮೊಟ್ಟ ಮೊದಲ ಫ್ಯಾಕ್ಟರಿಯನ್ನ 1613ರಲ್ಲಿ ಓಪನ್ ಮಾಡಿದ್ರು ಅಂತ ಕೇಳಿದ್ದಾರೆ. ದಟ್ ಇಸ್ ಸೂರತ್ ಅಲ್ಲಿ. ಮಚಲಿಪಟ್ನಂ ಕೊಟ್ಟಿಲ್ಲ ಇಲ್ಲಿ. ಈ ರೀತಿಯಾಗಿ ಕೆಲವು ಪುಸ್ತಕಗಳು ಒಪ್ಕೊಂಡಿದ್ದಾರೆ ಸೂರತ್ ಅಂತೇಳಿ, ಬಿಕಾಸ್ ಅದು
ಮಸ್ಲಿಪಟ್ನಂ ಅಲ್ಲಿ ಟೆಂಪರರಿ ಓಪನ್ ಮಾಡಿದ್ದು ಅಂತೇಳಿ. ಇನ್ನೊಂದು ಪ್ರಶ್ನೆ, ಡ್ಯೂರಿಂಗ್ ದ ಟೈಮ್ ಆಫ್ ವಿಚ್ ಮೊಘಲ್ ಎಂಪರರ್ ಡಿಡ್ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಇಟ್ಸ್ ಫಸ್ಟ್ ಫ್ಯಾಕ್ಟರಿ ಇನ್ ಇಂಡಿಯಾ? ಜಹಾಂಗೀರ್ ಕಾಲದಲ್ಲಿ, ಜಹಾಂಗೀರಿಂದ ಪರ್ಮಿಷನ್ ನ ಪಡೆದುಕೊಂಡಿರುವಂತದನ್ನ ನೀವು ಗಮನಿಸಬೇಕಾಗತ್ತೆ. ದಟ್ ಇಸ್ ಸರ್ ಥಾಮಸ್ ರೋ ಪರ್ಮಿಷನ್ ನ ಪಡೆದುಕೊಂಡಿರುವಂತದ್ದು. ಇನ್ನೊಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಪನಿ ವಾಸ್ ದ ಫಸ್ಟ್ ಟ್ರೇಡಿಂಗ್ ಕಂಪನಿ ವಾಸ್ ದ ಫಸ್ಟ್ ಟು ಎಸ್ಟಾಬ್ಲಿಷ್ ಇಟ್ಸ್ ಫ್ಯಾಕ್ಟರಿ ಅಟ್ ಸೂರತ್? ಈ ಕೆಳಗಿನ ಯಾವ ಯುರೋಪಿಯನ್ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಸೂರತ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ ಅಂತ ಕೇಳಿದಾಗ ಇಂಗ್ಲಿಷ್ ಕಂಪನಿಯ ಸೂರತ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಕೇಂದ್ರವನ್ನ ಸ್ಟಾರ್ಟ್ ಮಾಡಿತ್ತು ಅಂತೇಳಿ. ಇನ್ನೊಂದು ಪ್ರಶ್ನೆ, 1613 ಇನ್ ದ ಇಯರ್ 1613 ವೇರ್ ವಾಸ್ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಗಿವನ್ ಪರ್ಮಿಷನ್ ಟು ಸೆಟ್ ಅಪ್ ಎ ಫ್ಯಾಕ್ಟರಿ ಅಥವಾ ಟ್ರೇಡಿಂಗ್ ಪೋಸ್ಟ್ ಅಂತ ಕೇಳಿದಾಗ ಇದನ್ನ IAS 2006 ಕೇಳುವಂತ ಪ್ರಶ್ನೆ ಪೂರ್ವವೈ ಪರೀಕ್ಷೆಯಲ್ಲಿ ಸೂರತ್ ಅಂತೇಳಿ. 1613 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಫ್ಯಾಕ್ಟರಿನ ಕಟ್ಟಲಿಕ್ಕೆ ಮೊದಲ ಬಾರಿಗೆ ಎಲ್ಲಿ ಕೊಡಲಾಯಿತು ಅಂತ ಕೇಳಿದಾಗ ಸೂರತ್ ಅಲ್ಲಿ. ಇನ್ನೊಂದು ಪ್ರಶ್ನೆ ಇದೆ, ದ ಇಂಗ್ಲಿಷ್ ಎಸ್ಟಾಬ್ಲಿಷ್ ದೇರ್ ಫಸ್ಟ್ ಫ್ಯಾಕ್ಟರಿ ಇನ್ ಇಂಡಿಯಾ. ನೋಡ್ರಿ, ಎಲ್ಲರೂ ಸೂರತ್ ಕೊಟ್ಟಿದ್ದಾರೆ, ಎಲ್ಲೂ ಕೂಡ ಮಸ್ಲಿಪಟ್ನಂ ಕೊಟ್ಟಿಲ್ಲ, ಬಿಕಾಸ್ ಅದು ಟೆಂಪರರಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದರಿಂದ ಅದು ಕೂಡ ನಿಮಗೆ ಗೊತ್ತಿರಲಿ. ದ ಇಂಗ್ಲಿಷ್ ಎಸ್ಟಾಬ್ಲಿಷ್ಡ್ ದೇರ್ ಫಸ್ಟ್ ಫ್ಯಾಕ್ಟರಿ ಇನ್ ಇಂಡಿಯಾ ಅಟ್ ಅಂತ ಕೇಳಿದ್ದಾರೆ, ದಟ್ ಈಸ್ ಸೂರತ್ ಅಲ್ಲಿ. ವಾಟ್ ವಾಸ್ ದ ನೇಮ್ ಆಫ್ ಅಂಬಾಸಿಡರ್ ಸೆಂಟ್ ಬೈ ಜೇಮ್ಸ್ ಫಸ್ಟ್ ಇನ್ ದ ಕೋರ್ಟ್ ಆಫ್ ಜಹಾಂಗೀರ್ ಇನ್ 1608? ಯಾವರು ಜಹಾಂಗೀರ್ನ ಆಸ್ಥಾನಕ್ಕೆ ಜೇಮ್ಸ್ ಫಸ್ಟ್ ಅವರು ಅಂಬಾಸಿಡರ್ ಕಳಿಸಿದ್ದು 1908 ಯಾರಪ್ಪ ಅಂದ್ರೆ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಪರ್ಮಿಷನ್ ತೆಗೆದುಕೊಳ್ಳಲು ವಿಫಲನಾದ. ನೆಕ್ಸ್ಟ್ ಸರ್ ಥಾಮಸ್ ರೋ ತೆಗೆದುಕೊಳ್ತಾನೆ ಬ್ಯಾಟಲ್ ಆಫ್ ಸುವಾಲಿಯಾ ನಂತರ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಬ್ರಿಟಿಷ್ ಅಫಿಷಿಯಲ್ಸ್ ಡಿಫೀಟೆಡ್ ಪೋರ್ಚುಗೀಸ್ ಅಟ್ ಸುವಾಲಿ ಅಂತ ಕೇಳಿದಾಗ ಥಾಮಸ್ ಬೆಸ್ಟ್. ನೋಡ್ರಿ, ಥಾಮಸ್ ಬೆಸ್ಟ್ ಅನ್ನುವಂಥವನು ಹೆಡ್ ಆಗಿದ್ದ ಆಗ ಬ್ರಿಟಿಷ್ ನ್ಯಾವಿಗೆ. ಅವನು ಸುವಾಲಿ ಕದನದಲ್ಲಿ ಪೋರ್ಚುಗೀಸರನ್ನ ಸೋಲಿಸ್ತಾನೆ. ಈ ಒಂದು ಕದನ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬ್ರಿಟಿಷರಿಗೆ ಪರ್ಮಿಷನ್ ಕೊಡಿಸಿದ ಒಂದು ಕದನ ಅಂತ ಕರೀಬಹುದಾಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಬ್ರಿಟಿಷ್ ಕಂಪನೀಸ್ ಗಾಟ್ ದ ಫಸ್ಟ್ ಚಾರ್ಟರ್ ಪರ್ಮಿಟಿಂಗ್ ದೇಮ್ ಟು ಟ್ರೇಡ್ ಇನ್ ಇಂಡಿಯಾ? ನೋಡ್ರಿ, ಈಸ್ಟ್ ಇಂಡಿಯಾ ಕಂಪನಿಗಿಂತ ಮುಂಚಿತವಾಗಿ ಇನ್ನೊಂದು ಕಂಪನಿ ಪರ್ಮಿಷನ್ ಸಿಕ್ಕಿತ್ತಂತೆ, ಲಿವೆಂಟ್ ಕಂಪನಿ ಅಂತೇಳಿ. ಈಸ್ಟ್ ಇಂಡಿಯಾ ಕಂಪನಿಗಿಂತ ಮುಂಚಿತವಾಗಿ ಈ ಕಂಪನಿಗೆ ಸಿಕ್ಕಿತ್ತು, ಯಾವುದು ಲಿವೆಂಟ್ ಕಂಪನಿ ಅಂತೇಳಿ. ನಂತರ ಇದು ಕ್ಯಾನ್ಸಲ್ ಆಗಿ ನಂತರವಾಗಿ ಈಸ್ಟ್ ಇಂಡಿಯಾ ಕಂಪನಿ ಬಂತು, ಅದು ಪರ್ಮಿಷನ್ ತಗೊಂಡು ಬಂದ್ರು. ಬಟ್ ಅದು ಕೂಡ ಎಕ್ಸಾಮ್ಸ್ ಕೇಳೋಡ್ರಿ, ತೆಲಂಗಾಣ ಸರ್ವಿಸ್ ಅಲ್ಲಿ ತೆಲಂಗಾಣ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿರುವಂತ ಪ್ರಶ್ನೆ, 2021 ಕೇಳಿರುವಂತ ಪ್ರಶ್ನೆ, ಫಸ್ಟ್ ಚಾರ್ಟರ್ ಪರ್ಮಿಟಿಂಗ್ ದೆಮ್ ಟು ಟ್ರೇಡ್ ಇನ್ ಇಂಡಿಯಾ. ಯಾರು ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಚಾರ್ಟರ್ ಪರ್ಮಿಷನ್ ತೆಗೆದುಕೊಂಡಿದ್ದು ಭಾರತಕ್ಕೆ ಜೊತೆ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಬಂದಾಗ ದಟ್ ಇಸ್ ಲಿವೆಂಟ್ ಕಂಪನಿ ಅಂತೇಳಿ. ಯಾರಿಗೂ ಗೊತ್ತಿಲ್ಲ ಇದು, ಯೂಶಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು. ಪ್ರಶ್ನೆ ಕೇಳಿದ್ಕೆ ನಮಗೆ ಗೊತ್ತಾಗಿದೆ. ಈಗ ಪರ್ಮಿಷನ್ ಸಿಕ್ತು, ಮುಘಲಿಂದನೂ ಸಿಕ್ತು, ಈ ಕಡೆ ದಕ್ಷಿಣದಲ್ಲೂ ಕೂಡ ಅವ್ರಿಗೆ ಸಿಕ್ಕಿದೆ, ಮಸ್ಲಿಪಟ್ನಂದಲ್ಲೂ ಕೂಡ ಅವರ ಒಂದು ವ್ಯಾಪಾರ ಕೇಂದ್ರ ಇದೆ. ನಂತರವಾಗಿ ಬ್ರಿಟಿಷರು ಪೋರ್ಟಿಫಿಕೇಶನ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನಾನ್ ನಿಮಗೆ ಪೋರ್ಚುಗೀಸರು ಬಂದಾಗ ಹೇಳ್ತಾ ಹೋಗಿದೆ, ಪೋರ್ಟಿಫಿಕೇಶನ್ ಯಾಕೆ ಮಾಡ್ಕೊಳ್ತಾ ಇದ್ರು? ತನ್ನ ಸೇಫ್ಟಿಗೋಸ್ಕರ, ತನ್ನ ಆರ್ಮಿನ ಕೂಡ ಇಟ್ಕೊಳ್ಳೋಕೋಸ್ಕರ ಪೋರ್ಟಿಫಿಕೇಶನ್, ಕೋಟೆನ ಕಟ್ಕೊಳ್ಳಿಕ್ಕೆ. ಬ್ರಿಟಿಷರು ಮೊಟ್ಟ ಮೊದಲ ಪೋರ್ಟಿಫಿಕೇಶನ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದಾಗ ಎಲ್ಲರೂ ಗಮನ ಕೋಲ್ಕತ್ತಾ ಕಡೆ ಹೋಗುತ್ತೆ. ಪೋರ್ಟ್ ವಿಲಿಯಂ ನೋ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ಚನ್ನಪಟ್ಟಣಂ, ಚೆನ್ನೈಯಲ್ಲಿ ಪೋರ್ಟ್ ಸೆಂಟ್ ಜಾರ್ಜ್ ಕೋಟೆಯನ್ನ ಅಲ್ಲಿ ಫಸ್ಟ್ ಕಟ್ಟಿದ್ದವರು 1639. ಈ ಒಂದು ಕೋಟೆನ ಕಟ್ಟೋದ್ರಲ್ಲಿ ಅಥವಾ ಇಲ್ಲಿ ಪರ್ಮಿಷನ್ ತೆಗೆದುಕೊಳ್ಳೋದ್ರಲ್ಲಿ ಸರ್ ಫ್ರಾನ್ಸಿಸ್ ಡೇಯ ಪಾತ್ರ ಬಹಳ ಒಂದು ಪಾತ್ರವನ್ನು ವಹಿಸಿದ್ದಾನೆ. ನೋಡ್ರಿ, ಸೂರತ್ ಅನ್ನ ಪರ್ಮಿಷನ್ ತೆಗೆದುಕೊಂಡಿದ್ದು ಸರ್ ಥಾಮಸ್ ರೋ, ಮದ್ರಾಸ್ ಅಲ್ಲಿ ತೆಗೆದುಕೊಂಡಿರುವಂತ ಪಾತ್ರ ಸರ್ ಫ್ರಾನ್ಸಿಸ್ ಡೇ. ಮದ್ರಾಸ್ ಸ್ಥಾಪನೆ ಆಗಿದ್ದು 1639. ಅದು ಹೇಗೆ ಅಂತ ಕೂಡ ನಿಮಗೆ ವಿಜಯನಗರ ಸಾಮ್ರಾಜ್ಯ ಬಂದ ಕೂಡ ಚರ್ಚೆ ಮಾಡ್ತಾ ಬಂದಿದ್ದೆ, ಅದ್ರ ಬಗ್ಗೆ ಸ್ವಲ್ಪ ರಿವಿಷನ್ ಮಾಡ್ತೀನಿ ನಿಮಗೆ. ಮದ್ರಾಸ್ ಸ್ಥಾಪನೆ ಆಗಿದ್ದು 1639. ಫ್ರಾನ್ಸಿಸ್ ಡೇ ಎಂಬಾತನು ಮದ್ರಾಸ್ ನಗರವನ್ನು ಸ್ಥಾಪನೆ ಮಾಡ್ತಾನೆ. ಈ ಒಂದು ಮದ್ರಾಸ್ ನಗರ ಭಾರತದ ಪ್ರಪ್ರಥಮ ಬಾರಿಗೆ ಕಂಪನಿ ಒಡೆತನಕ್ಕೆ ಒಳಪಟ್ಟ ಭೂಮಿಯಾಗಿತ್ತು. ನೋಡ್ರಿ,
ಒಂದು ಸ್ವಲ್ಪ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್, 1650 ನೋಡ್ರಿ, 1639 ಚೆನ್ನೈ ಮದ್ರಾಸ್ ಸ್ಥಾಪನೆ ಆಯ್ತು. 1655 ಚೆನ್ನೈ ಅಥವಾ ಮದ್ರಾಸ್ ಅಂತ ಕರಿತೀವಿ, ಇದು ಫಸ್ಟ್ ಮುನ್ಸಿಪಾಲಿಟಿ ಭಾರತದಲ್ಲಿ, ಫಸ್ಟ್ ಮುನ್ಸಿಪಾಲಿಟಿ ಇದು. 1658 ಮದ್ರಾಸ್ ಪ್ರೆಸಿಡೆನ್ಸಿ ಫಾರ್ಮ್ ಆಗುತ್ತೆ. ಫ್ರಾನ್ಸಿಸ್ ಡೇ ಏನ್ ಸ್ಥಾಪನೆ ಮಾಡ್ತಾನೆ ಮದ್ರಾಸ್ ಅನ್ನ, ಅವನೇ ಮೊದಲ ಪ್ರೆಸಿಡೆಂಟ್ ಆಗಿದ್ದ ಮದ್ರಾಸ್ ಪ್ರೆಸಿಡೆನ್ಸಿಗೆ. ಮದ್ರಾಸ್ ಹೇಗೆ ಅವ್ರಿಗೆ ಸಿಕ್ತು ಅಂತ ನಾನು ನಿಮಗೆ 3ನೇ ವೆಂಕಟಪತಿ ರಾಯನ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಿಮಗೆ ಚರ್ಚೆ ಮಾಡಿದ್ದೆ. 3ನೇ ವೆಂಕಟಪತಿ ರಾಯ ಇವನ ಕಾಲದಲ್ಲಿಯೇ ಮದ್ರಾಸ್ ಸ್ಥಾಪನೆ ಆಗಿದ್ದು, ಇವನ್ ಕಾಲದಲ್ಲೇ ಬ್ರಿಟಿಷರು ಪರ್ಮಿಷನ್ ಪಡೆದುಕೊಂಡದ್ದು. ಫ್ರಾನ್ಸಿಸ್ ಡೇ 3ನೇ ವೆಂಕಟಪತಿ ರಾಯನಿಂದ ಪರ್ಮಿಷನ್ ತೆಗೆದುಕೊಂಡ ಸ್ಥಾಪನೆ ಮಾಡ್ಲಿಕ್ಕೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ದಮೇರ್ಲೆ ವೆಂಕಟಪತಿ ಅಂತೇಳಿ. ದಮೇರ್ಲೆ ವೆಂಕಟಪತಿ ಅಂತೇಳಿ ಒಬ್ಬ ಲೋಕಲ್ ರಾಜ, ವಿಜಯನಗರ ಕಾಲದಲ್ಲಿ ಲೋಕಲ್ ರಾಜ. ಇವನು ಪರ್ಮಿಷನ್ ಕೊಡಿಸಿದ್ದು, ಪರ್ಮಿಷನ್ ಕೊಟ್ಟ ಸೆಂಟ್ ಜಾರ್ಜ್ ನ ಕಟ್ಟಲಿಕ್ಕೆ, ಕೋಟೆನ ಕಟ್ಟಲಿಕ್ಕೆ 1639. ಇದು ಬ್ರಿಟಿಷರ ಮೊಟ್ಟ ಮೊದಲ ಪೋರ್ಟ್ ಸಿಟಿ ಆಗಿತ್ತು. ಈ ಒಂದು ನ್ಯೂ ಟೌನ್ಗೆ ಹೆಸರಿಡ್ಬೇಕು ಅಂತ ಒಂದು ಕಂಡೀಷನ್ ಕೂಡ ಹಾಕಿದ್ದ. ನನ್ನ ಗ್ರ್ಯಾಂಡ್ ಫಾದರ್ ನ ಹೆಸರಿಡ್ಬೇಕು ನೀನು ಅಂತೇಳಿ ದಮೇರ್ಲೆ ವೆಂಕಟಪತಿ ನನ್ನ ಅಜ್ಜನ ಹೆಸರಿಡ್ಬೇಕು ಅಂತ ಹೇಳ್ಬಿಟ್ಟು ಹೆಸರಿಡ್ಬೇಕು ಅಂತ ಹೇಳ್ಬಿಟ್ಟೆ ಪರ್ಮಿಷನ್ ಕೊಟ್ಟಿದ್ದ. ಅದರ ಪ್ರಕಾರವಾಗಿ ಆ ಒಂದು ಪಟ್ಟಣಕ್ಕೆ ಚನ್ನಪ್ಪ ನಾಯಕ ಪಟ್ಟಣಂ ಅಂತ ಹೆಸರಿಡಲಾಗಿತ್ತು. ಈಗೇನ್ ಚೆನ್ನೈ ಅಂತ ಕರಿತೀವಲ್ಲ, ಅದಕ್ಕೆ ಹೆಸರು ಚನ್ನಪ್ಪ ನಾಯಕ ಪಟ್ಟಣಂ ಅಂತ ಹೆಸರಿಟ್ಟಿದ್ದು. ಯಾಕೆಂತಂದ್ರೆ ಅದು ದಮೇರ್ಲೆ ವೆಂಕಟಪತಿ ಅಜ್ಜನ ಹೆಸರು. ಅದು ಚನ್ನಪ್ಪ ನಾಯಕ ಪಟ್ಟಣಂ ಇದ್ದು ಮುಂದೆ ಹೋಗ್ತಾ 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 ಹೋಗಿ ಚೆನ್ನೈ ಆಯ್ತು. ಇವತ್ತು ನಾವು ಚೆನ್ನೈ ಅಂತ ಕರಿತೀವಿ. ಬಟ್ ಬ್ರಿಟಿಷರು ಅದನ್ನು ಮದ್ರಾಸ್ ಮಾಡ್ಕೊಂಡ್ರು. ಚೆನ್ನೈ ಅವಶ್ಯಕತೆ ಅವ್ರಿಗಿಲ್ಲ. ಚೆನ್ನಪ್ಪ ಎಲ್ಲ ಪರ್ಮಿಷನ್ ಸಿಕ್ಕಾಯ್ತು. ಪರ್ಮಿಷನ್ ಅವ್ರದೆಲ್ಲ ಫುಲ್ ದೊಡ್ಡ ಮಟ್ಟಕ್ಕೆ ಬೆಳೆದ ನಂತರ ಚನ್ನಪ್ಪ ನಾಯಕ ಪಟ್ಟಣ ಮಾಡೋ ಯಾವ್ದು ಅಂತ ಅನ್ಕೊಂಡು ಮದ್ರಾಸ್ ಅಂತ ಚೇಂಜ್ ಮಾಡ್ಕೊಂಡ್ರು. ನಂತರವಾಗಿ ನಾವು ಚೆನ್ನೈ ಅಂತ ಮಾಡ್ಕೊಂಡಿದೀವಿ ಈಗ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೂಡ ಕೇಳಿದ ನೋಡಿ. ದ ಪ್ಲೇಸ್ ಆಫ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೆಟಲ್ಮೆಂಟ್ ಇನ್ ಮದ್ರಾಸ್ ವಾಸ್ ನೋನ್ ಆಸ್ ಪೋರ್ಟ್ ಸೆಂಟ್ ಜಾರ್ಜ್ ಕೋಟೆ. ಒಂದು ಮೊದಲ ಕೋಟೆ ಅವ್ರು ಕಟ್ಟಿದ್ದಿಲ್ಲ. ಪೋರ್ಟ್ ವಿಲಿಯಂ ಅಲ್ಲ, ಪೋರ್ಟ್ ವಿಲಿಯಂ ತುಂಬಾ ಫೇಮಸ್, ಬಟ್ ಆದ್ರೆ ಪೋರ್ಟ್ ವಿಲಿಯಂ ಮೊದಲ ಕೋಟೆ ಅಲ್ಲ, ಅದಕ್ಕೆ ಮುಂಚಿತವಾಗಿ ಪೋರ್ಟ್ ಸೆಂಟ್ ಜಾರ್ಜ್ ನೇ ಕಟ್ಟಿರುವಂತದ್ದು. ಇನ್ನೊಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ಪೋರ್ಟ್ ಕನ್ಸ್ಟ್ರಕ್ಟೆಡ್ ಬೈ ಬ್ರಿಟಿಷ್ ಇನ್ ಇಂಡಿಯಾ? ಫಸ್ಟ್ ಆಪ್ಷನ್ ಪೋರ್ಟ್ ವಿಲಿಯಂ ಕೊಡ್ತಾರೆ, ಬಿಕಾಸ್ ಅದೇ ಜಾಸ್ತಿ ಫೇಮಸ್ ಅಲ್ವಾ. ಪೋರ್ಟ್ ವಿಲಿಯಂ ಕೋಟೆ ಕೋಲ್ಕತ್ತಾ, ಅಲ್ಲೇ ಜಾಸ್ತಿ ಓದಿರ್ತೀವಿ. UPSC ಕೇಳುವಂತ ಪ್ರಶ್ನೆ ಇದೆ AS ಅಲ್ಲಿ. ಪೋರ್ಟ್ ವಿಲಿಯಂ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಬಕ್ರಗಳಾಗ್ತಾರೆ ಅಂತೇಳಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ನೋ, ಅವ್ರು ಕಟ್ಟುವಂತ ಮೊದಲ ಕೋಟೆ ಯಾವ್ದಪ್ಪ ಅಂದ್ರೆ ಪೋರ್ಟ್ ಸೆಂಟ್ ಜಾರ್ಜ್ ಮದ್ರಾಸ್ ಅಲ್ಲಿ. ದಟ್ ಈಸ್ ಇಂಪಾರ್ಟೆಂಟ್. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಎಕ್ಸಾಮ್ಸ್ ಅಲ್ಲಿ. ಮದ್ರಾಸ್ ಸ್ಥಾಪನೆ ಆಯ್ತು. ಈಗ ಬಾಂಬೆ ಹೇಗೆ ಸಿಕ್ತು ಇವರಿಗೆ, ಇಂಗ್ಲಿಷರಿಗೆ? ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೆ. ಪೋರ್ಚುಗೀಸರು ಅವರ ರಾಣಿಯನ್ನ ಬ್ರಿಟಿಷರ ರಾಜನಿಗೆ ಕೊಟ್ಟು ಮದುವೆ ಮಾಡಿದಾಗ ವರದಕ್ಷಿಣೆ ರೂಪದಲ್ಲಿ ಬಾಂಬೆಯನ್ನ ಕೊಡ್ತಾರೆ. ರಾಜ ಯಾವಾಗ ವರದಕ್ಷಿಣೆ ರೂಪದಲ್ಲಿ ಬಾಂಬೆನ ತೆಗೆದುಕೊಳ್ತಾನೆ, ಆ ಒಂದು ಪ್ರದೇಶವನ್ನ ಈ ಕಂಪನಿಗೆ ಬಾಡಿಗೆ ರೂಪದಲ್ಲಿ ಕೊಡ್ತಾನೆ. ಈ ಮುಖಾಂತರವಾಗಿ ಕಂಪನಿಗೆ ಆ ಒಂದು ಬಾಂಬೆ ಸೇರುತ್ತೆ. ಬಾಡಿಗೆ ಕೊಡ್ಬೇಕಾಗಿರುತ್ತೆ ಆ ರಾಜನಿಗೆ ಇಷ್ಟಿಷ್ಟು ಅಂತೇಳಿ. ಬಿಕಾಸ್ ಅವನಿಗೆ ವರದಕ್ಷಿಣೆ ರೂಪದಲ್ಲಿ ಅದು ಬಂದದ್ದು. ಅದ್ನ ಅವನೇನ್ ಮಾಡ್ತಾನೆ, ಅದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾನೆ. ತಗೊಳ್ರಿ, ನೀವು ಇಷ್ಟು ಬಾಡಿಗೆ ಕೊಡ್ರಿ ನಂಗೆ ಅಂತೇಳಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅದನ್ನು ಬಾಡಿಗೆ ರೂಪದಲ್ಲಿ ತೆಗೆದುಕೊಂಡು ಬಾಡಿಗೆ ಅವನಿಗೆ ಇಷ್ಟು ಅಂತ ಕೊಡ್ತಾ ಇತ್ತು ಬ್ರಿಟಿಷ್ ರಾಜನಿಗೆ. ಈ ರೀತಿಯಾಗಿ ಬಂದದ್ದು ಬಾಂಬೆ ಸ್ಥಾಪನೆ ಆಗಿದ್ದು 1661. 1734 ಬಹದ್ದೂರ್ ಶಾನಿಂದ ಮುಂಬೈಯನ್ನ ಪೋರ್ಚುಗೀಸರು ವಶಪಡಿಸಿಕೊಳ್ತಾರೆ. ಅದಕ್ಕೆ ಮಾಮ್ ಬಹಿಮಾ ಎಂದು ಹೆಸರಿಡ್ತಾರೆ ನೋಡಿ. ಬಹದ್ದೂರ್ ಶಾನಿಂದ 1734 ಪೋರ್ಚುಗೀಸರು ಮುಂಬೈಯನ್ನು ವಶಪಡಿಸಿಕೊಂಡು ಅದಕ್ಕೆ ಮಾಮ್ ಬಹಿಮಾ ಅಂತ ಹೆಸರಿಡ್ತಾರೆ. 1661 ಇಂಗ್ಲೆಂಡಿನ ರಾಜ ಚಾರ್ಲ್ಸ್ ಮತ್ತು ಪೋರ್ಚುಗೀಸ್ ರಾಜಕನ್ಯೆ ಕ್ಯಾಥರಿನ್ ಬ್ರಗಾಂಜಾ ಇವ್ರ ಮಧ್ಯೆ ವಿವಾಹ ಆಗುತ್ತೆ. ಆ ಸಂದರ್ಭದಲ್ಲಿ ಮುಂಬೈ ಪ್ರದೇಶವನ್ನ ಪೋರ್ಚುಗೀಸರಿಂದ ಬಳುವಳಿಯಾಗಿ ಪಡೆದಂತಹ ಬ್ರಿಟಿಷ್ ರಾಜಮನೆತನವು ಮುಂದೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಾಡಿಗೆಯ ಮೇಲೆ ಮುಂಬೈಯನ್ನ ನೀಡುತ್ತೆ. ಈ ರೀತಿಯಾಗಿ ಮುಂಬೈ ಈಸ್ಟ್ ಇಂಡಿಯಾ ಕಂಪನಿಯ ಕೈಗೆ ಸಿಗುತ್ತೆ. 1667 ಬಾಂಬೆ ಇಂಗ್ಲಿಷ್ ಟ್ರೇಡ್ ನ ವೆಸ್ಟ್ ಕೋಸ್ಟ್ ಅಲ್ಲಿ, ಪಶ್ಚಿಮ ಕರಾವಳಿಯಲ್ಲಿ ಇಂಗ್ಲಿಷ್ ಟ್ರೇಡ್ ನ
ಮುಖ್ಯ ಸೆಂಟರ್ ಆಗಿ, ಮುಖ್ಯ ಕಚೇರಿಯಾಗಿ ಅದು ಮಾರ್ಪಾಡನ್ನ ಹೊಂದುತ್ತೆ. ಮುಂದೆ ಬಾಂಬೆ ಪ್ರೆಸಿಡೆನ್ಸಿ ಕೂಡ ಆಗುತ್ತೆ. ನೆಕ್ಸ್ಟ್ ಕಲ್ಕತ್ತಾ ಸ್ಥಾಪನೆ 1690ರಲ್ಲಿ. 1690ರಲ್ಲಿ ಜಾಬ್ ಚರ್ನೋಕ್ ಅನ್ನೋನು ಅಲ್ಲಿನ 3 ಸಣ್ಣ ಸಣ್ಣ ಹಳ್ಳಿಗಳನ್ನ, ಸುತುನಾತಿ, ಕಾಳಿಕಾಟ, ಗೋವಿಂದಪುರ 3 ಹಳ್ಳಿಗಳನ್ನ ಸೇರಿಕೊಂಡು ಅಲ್ಲಿ ಆ ಹಳ್ಳಿಗಳನ್ನ ಅವತ್ತಿನ ಬಂಗಾಳದ ನವಾಬನಾಗಿದ್ದಂತಹ ಅಸೀಮನಿಂದ ಕೊಂಡ್ಕೊಳ್ತಾನೆ. ಆ 3 ಹಳ್ಳಿಗಳನ್ನ, ಸುತುನಾತಿ, ಕಾಳಿಕಾಟ, ಗೋವಿಂದಪುರ, ಈ 3 ಹಳ್ಳಿಗಳನ್ನ ಅವತ್ತಿನ ಬಂಗಾಳದ ನವಾಬನಾಗಿದ್ದ ಅಸೀಮನಿಂದ ಕೊಂಡು ಆ ಕ್ರಮೇಣ ಆ ಸಣ್ಣ ಸಣ್ಣ ಕೋಟೆಗಳನ್ನ ಸ್ಥಾಪನೆ ಮಾಡ್ತಾನೆ. ಒಂದಲ್ಲಿ ಸ್ವಲ್ಪ ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಅಲ್ಲಿನ ಜನಸಂಖ್ಯೆಯ ತೊಡಗಿ ಏರಿ 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 ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬರ್ತಾ ಹೋಗ್ತವೆ, ವಾಸ್ತವ ಮನೆಗಳು ತಲೆತ್ತಿವೆ. ಮುಂದೆ ಆ ಕಾಳಿಕಾಟ ಮೂರು ಸುತನಾತಿ, ಕಾಳಿಕಾಟ, ಗೋವಿಂದಪುರ ಈ 3 ಹಳ್ಳಿಗಳು ಸೇರಿ ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಡ್ಲ ಇದ್ದಂತ ಊರು ಕಾಳಿಕಾಟ ಇತ್ತಲ್ಲ, ಕಾಳಿಕಾಟವೆಂಬ ಹೆಸರು ಮಾರ್ಪಾಡು ಹೊಂದಿ ಕಲ್ಕತ್ತಾ ಆಗುತ್ತೆ. ಇವತ್ತಿನ ಕಲ್ಕತ್ತಾ ಹೀಗೆ ಸ್ಥಾಪನೆ ಆಗಿದ್ದು, 3 ಹಳ್ಳಿಗಳಿಂದ ಸ್ಥಾಪನೆ ಆಗಿದ್ದು ಕಲ್ಕತ್ತಾ. ಸುತುನಾತಿ, ಕಾಳಿಕಾಟ ಮತ್ತು ಗೋವಿಂದಪುರಗಳನ್ನ ಜಾಬ್ ಚಾರ್ನೋಕು 1690ರಲ್ಲಿ ಬಂಗಾಳದ ನವಾಬರಾಗಿದ್ದ ಅಸೀಮನಿಂದ ಕೊಂಡ್ಬಿಟ್ಟು ಅಲ್ಲಿ ಸಣ್ಣ ಸಣ್ಣ ಪುಟ್ಟ ಕೋಟೆಗಳನ್ನ ಸ್ಥಾಪನೆ ಮಾಡ್ತಾನೆ. ಅಂದಿನಿಂದ ಜನಸಂಖ್ಯೆಯ ತೊಡಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ್ತವಗಳು ತಲೆದುತ್ತವೆ. ಕಾಳಿಕಾಟವೆಂಬ ಹೆಸರು ಇವತ್ತು ಮಾರ್ಪಾಡು ಹೊಂದಿ ಕಲ್ಕತ್ತಾ ಆಗಿದೆ. ಮುಂದೆ ಅದು ಬೆಂಗಾಲ್ ಪ್ರೆಸಿಡೆನ್ಸಿಯ ಮುಖ್ಯ ಕಚೇರಿ ಕೂಡ ಆಯಿತು. 1700ರಲ್ಲಿ ಇಂಗ್ಲಿಷರು ಅಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನ ಕಟ್ತಾರೆ ಕಲ್ಕತ್ತಾದಲ್ಲಿ. ಮುಂದೆ ಬೆಂಗಾಲ್ ಪ್ರೆಸಿಡೆನ್ಸಿ ಫಾರ್ಮ್ ಆದಾಗ ಚಾರ್ಲ್ಸ್ ಐರವರು ಮೊದಲ ಪ್ರೆಸಿಡೆಂಟ್ ಆಗಿ ಅಲ್ಲಿ ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಈ ರೀತಿಯಾಗಿ ಬಾಂಬೆ ಪ್ರೆಸಿಡೆನ್ಸಿ ಮತ್ತು ಈ ಕಡೆ ಬೆಂಗಾಲ್ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ 3 ದೊಡ್ಡ ಪ್ರೆಸಿಡೆನ್ಸಿಗಳು ಇಲ್ಲಿ ತಲೆತ್ತವೆ. ದೊಡ್ಡ ಮಟ್ಟಕ್ಕೆ ಒಂದು ಬ್ರಿಟಿಷರ ಆಳ್ವಿಕೆಗೆ ಅಡಿಪಾಯವನ್ನ ಹಾಕುವಂತ ಕೆಲಸವನ್ನ ಇವು ಮಾಡ್ತಾ ಹೋಗ್ತವೆ. ಕಲ್ಕತ್ತಾ ಹೇಗೆ ಸ್ಥಾಪನೆ ಆಯಿತು, ಬಾಂಬೆಗೆ ಬ್ರಿಟಿಷರ ಕೈಗೆ ಸಿಕ್ತು, ಮದ್ರಾಸಿಗೆ ಸಿಕ್ತು ಅನ್ನೋದನ್ನ ನಾನು ನಿಮಗೆ ಚರ್ಚೆ ಮಾಡ್ತಾ ಬಂದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ಮೊದಲನೇ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಫೌಂಡರ್ ಆಫ್ ಕಲ್ಕತ್ತಾ? ಕಲ್ಕತ್ತಾದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ, ಜಾಬ್ ಚಾರ್ನೋಕ್. ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ, ಹೂ ಫೌಂಡೆಡ್ ದ ಪೋರ್ಟ್ ವಿಲಿಯಂ ಜಾರ್ಜ್? ಕಲ್ಕತ್ತಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನ ಕಟ್ಟಿದವರು ಯಾರಪ್ಪ ಅಂತ ಕೇಳಿದಾಗ, ಫೌಂಡೆಡ್ ಅಂತ ಕೇಳಿದಾಗ ದಟ್ ಈಸ್ ಜಾಬ್ ಚಾರ್ನೋಕ್. ಮತ್ತೆ ಇನ್ನೊಂದು ಪ್ರಶ್ನೆ, ವಾಟ್ ಇಸ್ ದ ನೇಮ್ ಆಫ್ ದ ಪೋರ್ಟ್ ಕನ್ಸ್ಟ್ರಕ್ಟೆಡ್ ಬೈ ಬ್ರಿಟಿಷ್ ಇನ್ ಕಲ್ಕತ್ತಾ? ಬ್ರಿಟಿಷರು ಕಲ್ಕತ್ತಾದಲ್ಲಿ ಕೋಟೆನ ಕಟ್ಟಿರುವಂತದ್ದು ಹೆಸರೇನಂತ ಕೇಳಿದಾಗ ಪೋರ್ಟ್ ವಿಲಿಯಂ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಅಟ್ ವಿಚ್ ಪ್ಲೇಸ್ ಇನ್ ಬೆಂಗಾಲ್ ಡಿಡ್ ದ ಮುಘಲ್ ಎಂಪರರ್ ಗ್ರಾಂಟ್ ದ ಪರ್ಮಿಷನ್ ಟು ಈಸ್ಟ್ ಇಂಡಿಯಾ ಕಂಪನಿ ಟು ಟ್ರೇಡ್ ಅಂಡ್ ಸೆಟ್ ಅಪ್ ಇಟ್ಸ್ ಫ್ಯಾಕ್ಟರೀಸ್ ಇನ್ 1650? ನೋಡಿ, ಇದಕ್ಕಿಂತ ಮುಂಚಿತವಾಗಿ ಕೋಲ್ಕತ್ತಾಕ್ಕಿಂತ ಮುಂಚಿತವಾಗಿ ಇವರಿಗೆ ಕಾಸಿಂ ಬಜಾರಲ್ಲಿ ಮುಘಲ್ ಎಂಪರರ್ಸ್ ಅವತ್ತಿನ ಕಾಲದಲ್ಲಿ ಅಲ್ಲಿ ಕಾಸಿಂ ಬಜಾರಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ರು ಕೋಲ್ಕತ್ತಾಕ್ಕಿಂತ ಮುಂಚಿತವಾಗಿ. ಕಾಸಿಂ ಬಜಾರ್ ಅಂತೇಳಿ ಇದು SSC ಕೇಳಿರುವಂತ ಪ್ರಶ್ನೆ. ಕಲ್ಕತ್ತಾ ಅಲ್ಲ, 1651 ಸಿಕ್ಕಿರುವಂತ ಪರ್ಮಿಷನ್ ಅಂದ್ರೆ ಕಾಸಿಂ ಬಜಾರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅಲ್ಲಿ ಅನುಮತಿಯನ್ನ ಕೊಟ್ಟಿದ್ರು. ಜಾರ್ಜ್ ಬೌಟನ್ ಅವರನ್ನ ಡಾಕ್ಟರ್ ಡಿಪ್ಲೊಮಸಿ ಅಂತ ಕರಿತೀವಿ. ಯಾಕೆಂದ್ರೆ ಇವರು ಕಲ್ಕತ್ತಾದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನ ಮಾಡ್ತಾರೆ. ಕಲ್ಕತ್ತಾವನ್ನು ಬೆಳೆಸಲಿಕ್ಕೆ ಸಹಾಯವನ್ನ ಮಾಡ್ತಾರೆ. ಅವರು ಡಾಕ್ಟರ್ ಡಿಪ್ಲೊಮಸಿ, ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೀವಿ. ನಂತರವಾಗಿ ಬ್ರಿಟಿಷರು ಪೋರ್ಟ್ ಡೇವಿಡ್ ಅನ್ನ ತಮಿಳ್ನಾಡಲ್ಲಿ ಕಡ್ಲೂರ್ನಲ್ಲಿ ಪೋರ್ಟ್ ಡೇವಿಡ್ ಅನ್ನ ನಿರ್ಮಾಣ ಮಾಡ್ತಾರೆ. ತಮಿಳ್ನಾಡಲ್ಲಿ ನೋಡ್ರಿ, ವೆಸ್ಟ್ ಕೋಸ್ಟ್ ಅಲ್ಲಿ ಅವ್ರು ಜಾಸ್ತಿ ಕೆಳಗಡೆ ಫುಲ್ ನಾವು ಮಲಬಾರ್ ಕೋಸ್ಟ್ ಅಂತ ನೋಡಿದಾಗ, ವೆಸ್ಟ್ ಕೋಸ್ಟ್ ಅಲ್ಲಿ ಕೊನೆಗೆ ಮಲಬಾರ್ ಕೋಸ್ಟ್ ಅಂತ ನೋಡಿದಾಗ ಕೇರಳದಲ್ಲಿ ಅವ್ರು ಇಟ್ಟಿದ್ದು ಓನ್ಲಿ ಏಕೈಕ ಟ್ರೇಡ್ ಸೆಂಟರ್ ಅದ ಗೊತ್ತಾ, ಕನ್ನಂಡ್ರೆ, ಇನ್ಯಾವ್ದು ಇರ್ಲಿಲ್ಲ ಅಲ್ಲಿ. ಆ ಕಡೆ ಮಲಬಾರ್ ಕೋಸ್ಟ್ ಕಡೆ ಜಾಸ್ತಿ ಗಮನ ಕೊಡಲಿಲ್ಲ. ಅವ್ರ ಮೇಲ್ ಬಂದು ಈ ಕಡೆ ಸೂರತ್ತು, ಬಾಂಬೆ ಈ ಕಡೆ ಅವ್ರು ಜಾಸ್ತಿ ಕಂಟ್ರೋಲ್ ತಗೊಂಡಿದ್ರು. ಕೇರಳದಲ್ಲಿ ಇದ್ದಂತಹ ಏಕೈಕ ಟ್ರೇಡ್ ಸೆಂಟರ್ ಅಂತ ದಟ್ ಇಸ್ ಕನ್ನಂಡ್ರೆ. ತಮಿಳ್ನಾಡಲ್ಲಿ ಬಹುಮುಖ್ಯವಾಗಿ ಒಂದು ಕೋಟೆನ ಕೂಡ ಕಟ್ತಾರೆ, ಪೋರ್ಟ್ ಡೇವಿಡ್ ಅಂತೇಳಿ ಕಟ್ತಾರೆ. ಕಡ್ಲೂರ್ನಲ್ಲಿ ಅವರು ನಿರ್ಮಾಣ ಕೂಡ ಮಾಡ್ತಾರೆ. ಬ್ರಿಟಿಷರಿಗೆ ತನ್ನ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಅವರಿಗೆ ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಆಗಿದ್ದು
ಫರೂಕ್ಸಿಯಾರ್ ಫಾರ್ಮನ್ಸ್ 1717ರಲ್ಲಿ ಜಾನ್ ಸರ್ಮನ್ ಆಯೋಗ. ಏನಾಯ್ತು 1715ರಲ್ಲಿ ಈ ಒಂದು ಜಾನ್ ಸರ್ಮನ್ ಆಯೋಗ ಅಂತ ಬರುತ್ತೆ. ಆ ನಿಯೋಗದಿಂದ ಒಬ್ಬ ವೈದ್ಯ ಇರ್ತಾನೆ, ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ ಅಂತೆ ವೈದ್ಯ ಇರ್ತಾನೆ. ಅದೇ ಟೈಮಲ್ಲಿ ಮುಘಲ್ ಚಕ್ರವರ್ತಿ ಫರೂಕ್ಸಿಯಾರ್ಗೆ ರೋಗ ಬಂದಿರುತ್ತೆ. ಆ ರೋಗವನ್ನ ಯಾರು ಗುಣಪಡಿಸಕ್ ಆಗ್ತಿರೋದಿಲ್ಲ. ಅದರಿಂದ ಆಗ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ ಬಂದ್ಬಿಟ್ಟು ಆ ರೋಗವನ್ನ ಗುಣಪಡಿಸ್ತಾನೆ. ಫರೂಕ್ಸಿಯಾರ್ ರೋಗವನ್ನ ಗುಣಪಡಿಸ್ತಾನೆ. ಅದಕ್ಕೆ ಮೊಘಲ್ ಚಕ್ರವರ್ತಿ ಫರೂಕ್ಸಿಯಾರು ಖುಷಿ ಆಗ್ತಾನೆ. ನನ್ನ ರೋಗವನ್ನ ಈ ಬ್ರಿಟನ್ನ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ ಗುಣಪಡಿಸಿದ್ದಾನೆ, ಅದರಿಂದ ನಾನು ಅವನಿಗೆ ಕೃತಜ್ಞತೆಯಿಂದ ಏನಾದ್ರು ಕೊಡ್ಬೇಕಲ್ಲ ಅಂತ ಅನ್ಕೊಂಡು ನಿನಗೆ ಏನ್ ಬೇಕು ಕೇಳಪ್ಪ ಅಂತ ಕೇಳಿದಾಗ ಅವನಿಗೆ ವ್ಯಾಪಾರ ಮಾಡ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ ಅಂತೇಳಿ. ಆಯ್ತು, ಏನ್ ಬೇಕು ನಿಮ್ಗೆ? ಆಯ್ತು ತಗೊಳ್ಳಿ. 3 ಫರ್ಮಾನ್ಗಳನ್ನ ಕೊಡ್ತಾನೆ ಆ ಟೈಮಲ್ಲಿ. ಯಾರು? ಫರೂಕ್ಸಿಯಾರು ಕೃತಜ್ಞತಾಪೂರ್ವಕವಾಗಿ 3 ಫರ್ಮಾನ್ಗಳನ್ನ ಕೊಡ್ತಾನೆ. ಈ ಫರ್ಮಾನ್ಗಳು ಬ್ರಿಟಿಷರಿಗೆ ದೊಡ್ಡ ಬೇಸ್ಮೆಂಟ್ ಅನ್ನ ಹಾಕೊಡ್ತದೆ. ಅದಕ್ಕೆ ಇವುಗಳನ್ನ ಮ್ಯಾಗ್ನಾ ಕಾರ್ಟಾ ಆಫ್ ದಿ ಕಂಪನಿ ಅಂತ ಕರಿತೀವಿ. ಫರೂಕ್ಸಿಯಾರ್ ಫರ್ಮಾನ್ಸ್ ಅನ್ನ ಮ್ಯಾಗ್ನಾ ಕಾರ್ಟಾ ಆಫ್ ದ ಕಂಪನಿ ಅಂತ ಕರಿತೀವಿ. ಏನೇನು ಪರ್ಮಿಷನ್ ಕೊಡ್ತಾನೆ? 3 ಫರ್ಮಾನ್ಗಳನ್ನ ಕೊಡ್ತಾನೆ. ಒಂದು, ಬಂಗಾಳದಲ್ಲಿ ಬ್ರಿಟಿಷರಿಗೆ ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿ. ಕೇವಲ ವರ್ಷಕ್ಕೆ 300 ರೂಪಾಯಿನ ಕೊಡ್ರಿ, ಸುಂಕರಹಿತ ವ್ಯಾಪಾರವನ್ನ ಮಾಡ್ರಿ, ನಿಮಗೆ ಯಾವುದೇ ಸುಂಕವನ್ನ ಹಾಕುದಿಲ್ಲ. ಜಸ್ಟ್ ನೀವು ಬಂಗಾಳದಲ್ಲಿ ವ್ಯಾಪಾರ ಮಾಡ್ಬೇಕಾ 300 ರೂಪಾಯಿ ಕೊಡು ಸಾಕು. ಬ್ರಿಟಿಷರಿಗೆ ಯಾರು ಬಂದ್ರು ನೀವು ಎಷ್ಟರು ಮಾಡ್ಕೊಳ್ರಿ, ಏನ್ ಬೇಕಾದ್ರೂ ಮಾಡ್ಕೊಳ್ರಿ, ಸುಂಕರಹಿತ ವ್ಯಾಪಾರಕ್ಕೆ ನಾನು ಅನುಮತಿಯನ್ನು ಕೊಡ್ತೀನಿ, ಕೇವಲ 300 ರೂಪಾಯಿ ಕೊಡ್ರಿ ಸಾಕು. ಅದು ಮಿಸ್ಯೂಸ್ ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಬರ್ತೀನಿ. ಮಿಸ್ಯೂಸ್ ಆಗುತ್ತೆ. ಇದು ಮೊದಲನೇ ಫರ್ಮನ್ನು. ಎರಡನೇ ಫರ್ಮನ್ನು, ನಾಣ್ಯ ಟಂಕಿಸುವ ಅಧಿಕಾರವನ್ನು ಅವನಿಗೆ ಕೊಡ್ತಾರೆ, ಬ್ರಿಟಿಷರಿಗೆ ಕೊಡ್ತಾರೆ, ಮತ್ತು ರಕ್ಷಣೆಗೆ ಸೇನೆ ಇಟ್ಟುಕೊಳ್ಳುವ ಅವಕಾಶ. ಈ ಫರ್ಮನ್ನೇ ನಮ್ಮ ದೇಶವನ್ನು ಹಾಳು ಮಾಡಿದ್ದು. ಈ ಫರೂಕ್ಸಿಯಾರ್ ಫರ್ಮನ್ನೇ ನಮ್ಮ ದೇಶವನ್ನು ಹಾಳು ಮಾಡಿದ್ದು. ನಮ್ಮ ದೇಶವನ್ನ ಮುಂದೆ ಸರಿಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ಬೇಸ್ಮೆಂಟ್ ಅನ್ನ ಹಾಕೊಟ್ಟಿದ್ದೆ ಈ ಫರ್ಮನ್, ಫರೂಕ್ಸಿಯಾರ್ ಫರ್ಮನ್. ವ್ಯಾಪಾರಕ್ಕೆ ಬಂದಿದ್ರು, ವ್ಯಾಪಾರ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ರು. ಅವರನ್ನ ನಾವು ಕರೆದ್ಬಿಟ್ಟು ರೋಗವನ್ನ ಗುಣಪಡಿಸ್ತಾ ಅಂತ ಹೇಳ್ಬಿಟ್ಟು ಅವನ್ನ ಕರೆದ್ಬಿಟ್ಟು ತೊಡೆ ಮೇಲೆ ಕೂರಿಸ್ಕೊಂಡು ತಗೊಳ್ರಪ್ಪ ನಿಮ್ಗೆಲ್ಲ ಅಂತ ದೇಶವನ್ನ ಕೊಟ್ಟಂಗಾಯ್ತು. ಮುಂದೆ ಸರಿಸುಮಾರು 200 ವರ್ಷಗಳ ಕಾಲ ಭಾರತದ ಕೋಟ್ಯಾಂತರ ರೂಪಾಯಿಗಳನ್ನ ದೋಚ್ಕೊಂಡು ಹೋಗ್ಬಿಟ್ರು. ಅತಿಯಾದ ಕೃತಜ್ಞತಾ ಭಾವ ಒಳ್ಳೇದಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಫರೂಕ್ಸಿಯಾರ್ ಬೇರೆ ರೀತಿ ಹೆಲ್ಪ್ ಮಾಡ್ಬೋದಿತ್ತು, ದುಡ್ಡು ಗಿಟ್ಟು ಕೊಡ್ಬೋದಿತ್ತೇನೋ. ಬಟ್ ಆ ಖುಷಿಯಲ್ಲಿ, ತನ್ನ ರೋಗವನ್ನ ಗುಣಪಡಿಸಿದಾನೆ ಅನ್ನೋ ಒಂದು ಖುಷಿಯಲ್ಲಿ, ಅವನು ಒಬ್ಬರ ರೋಗ ಗುಣಪಡಿಸಿದ ಖುಷಿಯಲ್ಲಿ ಕೊಟ್ಬಿಟ್ಟ. ಇಡೀ ದೇಶವನ್ನೇ ದೇಶವೇ ಹಾಳಾಗೋಯ್ತು. ಅವನೊಬ್ಬ ಕೊಟ್ಟಿದ್ದಕ್ಕೆ ಇಡೀ ಮುಂದೆ ಈ ದೇಶವೇ 200 ವರ್ಷಗಳ ಕಾಲ ಕತ್ತಲಲ್ಲಿ ಇತ್ತು. ನಾಣ್ಯ ಟಂಕಿಸುವ ಅಧಿಕಾರವನ್ನ ಕೊಡ್ತಾನೆ, ರಕ್ಷಣೆಗೆ ಸೇನೆ ಇಟ್ಟುಕೊಳ್ಳುವ ಅವಕಾಶವನ್ನ ಕೊಡ್ತಾನೆ. ಮುಂದೆ ಇದೇ ಭಾರತದ ರಾಜರ ಜೊತೆ ಯುದ್ಧ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತು. ಅವರಿಗೆ ಸೇನೆ, ಭಾರತದಲ್ಲಿ ಲ್ಯಾಂಡ್ ಆರ್ಡರ್ ಇದೆ, ಇವರಿಗೆ ಸೇನೆ, ಬಟ್ ಕೊಟ್ಬಿಟ್ರು. ಇನ್ನೊಂದು, ಹೈದರಾಬಾದ್, ಸೂರತ್ ಮತ್ತು ಕೋಲ್ಕತ್ತಾಗಳಲ್ಲಿ ಸುಂಕರಹಿತ ವ್ಯಾಪಾರ. ಅಲ್ಲಿ ಇಯರ್ಲಿ ಪೇಡ್ ಅವಶ್ಯಕತೆ ಏನಿಲ್ಲ. ಹೈದರಾಬಾದ್, ಸೂರತ್, ಕೋಲ್ಕತ್ತಾದಲ್ಲಿ ಸುಂಕರಹಿತ ವ್ಯಾಪಾರ ನಾನು ಪರ್ಮಿಷನ್ ಕೊಡ್ತೀನಿ ಅಂತೇಳಿ. ಮತ್ ಇನ್ನೊಂದು ಆರ್ಡರ್ ಕೂಡ ಕೊಡ್ತಾನೆ ಫರೂಕ್ಸಿಯಾರು. ಏನಂತ ಕೊಡ್ತಾನೆ? ನೀವು ಮುಘಲ್ ಎಂಪೈರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಉಳಿದುಕೊಳ್ಳಬಹುದು, ಎಲ್ಲಿ ಬೇಕಾದ್ರೂ ವ್ಯಾಪಾರವನ್ನ ಮಾಡಬಹುದು, ಎಲ್ಲಿ ಬೇಕಾದ್ರೂ ಉಳ್ಕೋಬಹುದು. ಮುಘಲ್ ಎಂಪೈರ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ವ್ಯಾಪಾರವನ್ನ ಮಾಡಬಹುದು. ಬಂಗಾಳದಲ್ಲಿ ಜಸ್ಟ್ 3,000 ಕೊಟ್ಬಿಟ್ಟು ಸುಂಕರಹಿತ ವ್ಯಾಪಾರವನ್ನ ಮಾಡ್ರಿ. ಹೈದರಾಬಾದ್, ಸೂರತ್ ಮತ್ತು ಕಲ್ಕತ್ತಾಗಳಲ್ಲಿ ನೀವು ಸುಂಕರಹಿತ ವ್ಯಾಪಾರವನ್ನು ಮಾಡ್ಕೊಡ್ರಿ. ಬೇಕಾದ್ರೆ ನಾನೇ ಟಂಕಿಸುವ ಅಧಿಕಾರನ ತಗೊಳ್ಳಿ, ರಕ್ಷಣೆಯೂ ಕೂಡ ನೀವು ನಿಮ್ಮ ಸೇನೆನ ಕರ್ಕೊಂಡ್ಬಂದು ಇಟ್ಕೊಳ್ಳಿ, ತೊಂದರೆ ಏನಿಲ್ಲ, ನನಗೇನು ತೊಂದರೆ ಇಲ್ಲ, ನನಗೆ ಬಹಳ ಖುಷಿ ಆಗಿದೆ, ನನ್ನ ರೋಗವನ್ನ ನೀವು ವಾಸಿ ಮಾಡ್ಬಿಟ್ಟಿದ್ದೀರಿ. ಅದಕ್ಕೆ ಇದನ್ನ ಮ್ಯಾಗ್ನಾ ಕಾರ್ಟಾ ಆಫ್ ದ ಕಂಪನಿ ಅಂತ ಕರೆಯುತ್ತೆ. ಬೇಸ್ಮೆಂಟ್ ಹಾಕೊಡ್ತು ಬ್ರಿಟಿಷರಿಗೆ. ಮುಂದೆ ಭಾರತವನ್ನ ಇದನ್ನ ಉಪಯೋಗಿಸ್ಕೊಂಡು ಈ ಒಂದು ಸುಂಕರಹಿತ ವ್ಯಾಪಾರ ಬಂಗಾಳದಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಇಡೀ ದೇಶದ ಒಂದು ಆದಾಯವನ್ನ ಕೊಳ್ಳೆ ಹೊಡೆದ್ರು. ಮುಂದೆ
ಅದು ಹೇಗೆ ಅಂತ ಹೇಳ್ತೀನಿ ನಿಮಗೆ. ಅದೊಂದು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದೆ ತಪ್ಪಾಯ್ತು ಮುಂದೆ ನಮ್ಮ ರಾಜರು ಅವರನ್ನೇ ಕೊಲೆ ಮಾಡುವಂತ ಕೆಲಸವೂ ಕೂಡ ಆಯ್ತು. 1917ರಲ್ಲಿ ಫಾರೂಕ್ ಸಿಯಾರು ಒಂದು ಫರ್ಮ್ ಅನ್ನ ಹೊಡಿಸ್ತಾನೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ಇವರು ಎಲ್ಲಿ ಬೇಕಾದ್ರೂ ಉಳ್ಕೋಬಹುದು, ರೈಟ್ ಟು ರಿಸೈಡ್ ಅಂಡ್ ಟ್ರೇಡ್ ಇನ್ ದ ಮುಘಲ್ ಎಂಪೈರ್, ಎಲ್ಲಿ ಬೇಕಾದ್ರೂ ಉಳ್ಕೋಬಹುದು, ಎಲ್ಲಿ ಬೇಕಾದ್ರೂ ಭಾರತದ ಮುಘಲ್ ಎಂಪೈರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅವರು ವ್ಯಾಪಾರವನ್ನ ಮಾಡಬಹುದು. ದೇ ಆರ್ ಅಲೌಡ್ ಟು ಟ್ರೇಡ್ ಫ್ರೀಲಿ, ಅವರನ್ನ ವ್ಯಾಪಾರಕ್ಕೆ ಫ್ರೀಲಿ ಟ್ರೇಡ್ ಮಾಡ್ಲಿಕ್ಕೆ ಅವರನ್ನ ಸ್ವತಂತ್ರ ಕೊಡಲಾಯಿತು 300 ರೂಪಾಯಿಗೋಸ್ಕರ. 300 ರೂಪಾಯಿ ಕೊಟ್ಬಿಟ್ಟು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ದಿಸ್ ವಾಸ್ ಬಿಕಾಸ್ ವಿಲಿಯಂ ಹ್ಯಾಮಿಲ್ಟನ್, ಎ ಸರ್ಜನ್ ಅಸೋಸಿಯೇಟೆಡ್ ವಿತ್ ದ ಕಂಪನಿ, ಕ್ಯೂರ್ಡ್ ಫರೂಕ್ ಸಿಯಾರ್ ಆಫ್ ಎ ಡಿಸೀಸ್. ವಿಲಿಯಂ ಹ್ಯಾಮಿಲ್ಟನ್ ಒಬ್ಬ ಸರ್ಜನ್ ಫರೂಕ್ ಸಿಯಾರ್ನ ಕಾಯಿಲೆಯನ್ನ ವಾಸಿ ಮಾಡಿದ್ದಕ್ಕೆ ಈ ತರ ಅನೌನ್ಸ್ಮೆಂಟ್ ಅನ್ನ ಕೊಟ್ಬಿಟ್ಟು ದೇಶವನ್ನ ಮಾರುವಂತ ಕೆಲಸ ಆಯ್ತು. ಮುಂದೆ ಏನಾಯ್ತು ಅದನ್ನ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು, ಇಂಗ್ಲಿಷ್ ಮತ್ತು ಇಂಡಿಯಾ ಟ್ರೇಡ್ ಹೆಂಗಾಗ್ತಿತ್ತು, ಇಂಗ್ಲಿಷರ ಮಧ್ಯೆ ಮತ್ತು ಇಂಡಿಯಾ ಟ್ರೇಡ್ ಹೆಂಗೆ ಆಗ್ತಿತ್ತು ಟ್ರೇಡ್ ಅಂತಂದಾಗ, ಭಾರತದ ಟೆಕ್ಸ್ಟೈಲು ಬಹಳ ದೊಡ್ಡ ಮಟ್ಟಕ್ಕಿತ್ತು ಅವತ್ತಿನ ಕಾಲದಲ್ಲಿ. ಭಾರತ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಯಾವ ಯುರೋಪಿಯನ್ ದೇಶಗಳು ಕಾಂಪೀಟ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಸ್ಟ್ರಾಂಗ್ ಇತ್ತು ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವತ್ತಿನ ಕಾಲದಲ್ಲಿ. ಬ್ರಿಟಿಷರು ಮುಂದೆ ಬಂದಾಗೆ ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ತಲೆ ಬಿಡೋ ಸಮೇತ ಏನು ಇಲ್ದಂಗ್ ಮಾಡಿಬಿಡ್ತಾರೆ. ಬಟ್ಟೆಗಳನ್ನ ಕಟ್ ಮಾಡ್ತಾರೆ, ಟೆಕ್ಸ್ಟೈಲ್ಗಳನ್ನ ತಯಾರಿಸಬಾರಂತ ಬಟ್ಟೆಗಳನ್ನ, ಹೆಬ್ಬೆಟ್ಟುಗಳನ್ನ ಕಟ್ ಮಾಡ್ತಾರೆ. ಅಂತಹ ಕ್ರೂರಿಗಳವರು. ಅದರಲ್ಲಿ ಮುಖ್ಯವಾಗಿ ಮ್ಯಾಕ್ಸಿಮಮ್ ಟ್ರೇಡ್ ಆಗ್ತಿದ್ದು ಪ್ರಿಂಟೆಡ್ ಟೆಕ್ಸ್ಟೈಲ್ಸ್. ಉದಾಹರಣೆ ಕೂಡ ಕೊಡ್ತೀನಿ ಹೆಂಗೆ ಅವ್ರು ನಮ್ಮ ಟ್ರೇಡ್ಗಳನ್ನ, ನಮ್ಮ ಬ್ಯಾಕ್ ಬೋನ್ ಮುರಿದ್ರು ಅಂತೇಳಿ. ಟೆಕ್ಸ್ಟೈಲ್ ಇಂಡಸ್ಟ್ರಿ ನಮ್ಮ ಬ್ಯಾಕ್ ಬೋನ್, ಭಾರತದ ಬ್ಯಾಕ್ ಬೋನ್ ಆಗಿತ್ತು ಅವತ್ತಿನ ಕಾಲದಲ್ಲಿ. ಅದನ್ನ ಕಂಪ್ಲೀಟ್ಲಿ ಏನ್ ಇಲ್ದಂಗ್ ಮುರಿದಾಕ್ಬಿಟ್ರು. ಎಸ್ಪೆಷಲಿ ಕ್ಯಾಲಿಕೋಸ್ ಅಂತೇಳಿ ಒಂದು ಟೆಕ್ಸ್ಟೈಲ್ ಇತ್ತು, ಕ್ಯಾಲಿಕೋಸ್ ಅಂತೇಳಿ. ಇದು 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 ಈ ಕ್ಯಾಲಿಕೋ ಅನ್ನೋ ಈ ಒಂದು ಬಟ್ಟೆ ಕಂಪ್ಲೀಟ್ಲಿ ಕಾಟನ್ ಫ್ಯಾಬ್ರಿಕ್ ಓವನ್ ಇನ್ ಪ್ಲೇನ್ ಆಗಿತ್ತು, ಸ್ವಲ್ಪ ಪ್ರಿಂಟೆಡ್ ಆಗಿತ್ತು, ಸ್ವಲ್ಪ ಡಿಸೈನ್ ಆಗಿ ಈ ಒಂದು ಸೀರೆ ಇತ್ತು, ಸ್ವಲ್ಪ ಒಂದಕ್ಕಿಂತ ಹೆಚ್ಚು ಕಲರ್ಗಳಿಂದ ಹೊಂದಿತ್ತು ಈ ಒಂದು ಬಟ್ಟೆ. ಇದು ಕ್ಯಾಲಿಕಟ್ ಇಂಡಿಯಾದಿಂದ ಇದು ಒರಿಜಿನೇಟ್ ಆಗಿತ್ತು 11ನೇ ಶತಮಾನದಲ್ಲಿ. ಇದು ದೊಡ್ಡ ಮಟ್ಟಕ್ಕೆ ಇಂಡಿಯಾ ಮತ್ತು ಯುರೋಪ್ನ ಮಧ್ಯೆ ವ್ಯಾಪಾರ ವಹಿವಾಟಿಗೆ ಇದು ಆಗ್ತಾ ಇತ್ತು. ಯುರೋಪ್ನ ಮಾರ್ಕೆಟ್ ಅಲ್ಲಿ ಈ ಒಂದು ಬಟ್ಟೆಗೆ ಜಾಸ್ತಿ ಬೇಡಿಕೆ ಇತ್ತು. 1920ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಕ್ಯಾಲಿಕೋ ಯಾಕ್ಟ್ ಅಂತಾನೆ ತರುತ್ತೆ. ಯಾಕೆ ಗೊತ್ತಾ? ಯಾಕೆಂತಂದ್ರೆ ಈ ಒಂದು ಕ್ಯಾಲಿಕೋ ಬಟ್ಟೆ ಫೇಮಸ್ ಆಗಿ ಯುರೋಪ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಈ ಬಟ್ಟೆಗೆ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು. ಆಗ ಅಲ್ಲಿ ಲೋಕಲ್ ಆಗಿದ್ದಂತಹ ಇಂಗ್ಲೆಂಡ್ ಇದ್ದಂತಹ ಲೋಕಲ್ ಬಟ್ಟೆಗಳಿಗೆ ವ್ಯಾಪಾರ ಇಲ್ದಂಗ ಆಯ್ತು, ಅದಕ್ಕೆ ಏನು ಡಿಮ್ಯಾಂಡ್ ಇಲ್ದಂಗ ಆಗ್ಬಿಡ್ತು, ಲೋಕಲ್ ಬಟ್ಟೆಗಳಿಗೆ ಬರ್ತಾ ಬಿತ್ತು. ಅದಕ್ಕೇನ್ ಮಾಡ್ತಾರೆ, 1920ರಲ್ಲಿ ಒಂದು ಕ್ಯಾಲಿಕೋ ಆಕ್ಟ್ ಅನ್ನ ಪಾಸ್ ಮಾಡೋ ಮುಖಾಂತರವಾಗಿ ಭಾರತದಿಂದ ಆಮದಾಗತಕ್ಕಂಥ ಸೀರೆಗಳಿಗೆ ಅಥವಾ ಬಟ್ಟೆಗಳಿಗೆ ಹೆಚ್ಚು ಸುಂಕವನ್ನ ವಿಧಿಸಿ ಅದರ ರೇಟ್ ಜಾಸ್ತಿ ಆಗುವಂತೆ ಮಾಡುವಂಥದ್ದು ಮಾಡ್ಬಿಟ್ಟು, ಯಾರು ಕೊಂಡ್ಕೊಳ್ಳೇಬಾರದು ಆ ಮಟ್ಟಕ್ಕೆ ರೇಟ್ ಜಾಸ್ತಿ ಮಾಡ್ಬಿಟ್ಟು ಮಾಡುವ ಕೆಲಸವನ್ನು ಮಾಡಿದ್ರು. ಈ ರೀತಿಯಾಗಿ ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಕಂಪ್ಲೀಟ್ಲಿ ಹೊಡೆತವನ್ನ ಕೊಟ್ಟರು. ಮುಂದೆ ಭಾರತವನ್ನ ಅವರು ವಶಪಡಿಸಿಕೊಂಡ ನಂತರ ಇಲ್ಲಿ ಆಳ್ವಿಕೆ ಸ್ಟಾರ್ಟ್ ಮಾಡಿಕೊಂಡ ನಂತರ ಈ ಒಂದು ಬ್ಯಾಕ್ ಬೋನ್ ನ ಟೆಕ್ಸ್ಟೈಲ್ ಇಂಡಸ್ಟ್ರಿನ ಅದರ ಬ್ಯಾಕ್ ಬೋನ್ ಅನ್ನೇ ಮುರಿಯುವಂತ ಕೆಲಸವನ್ನು ಅವ್ರು ಮಾಡ್ತಾ ಹೋದ್ರು. ಈ ಕ್ಯಾಲಿಕೋ ಬಟ್ಟೆ ಅನ್ನೋದು ಬಹಳ ಫೇಮಸ್ ಆಗಿತ್ತು ಅವತ್ತಿನ ಕಾಲದಲ್ಲಿ. ಇಡೀ ಇಡೀ ಯುರೋಪ್ ನಲ್ಲಿ ಈ ಬಟ್ಟೆ ಫಸ್ಟ್ ಫೇಮಸ್, ಅಷ್ಟು ಡಿಮ್ಯಾಂಡ್ ಇತ್ತು ಈ ಬಟ್ಟೆಗೆ. ಕ್ಯಾಲಿಕೋ ಯಾಕ್ಟ್ ನೋಡ್ರಿ, ಅದು ಈ ಬಟ್ಟೆಗೆ ಭಯಪಟ್ಟು ಕ್ಯಾಲಿಕೋ ಯಾಕ್ಟ್ ಅಂತಂದ್ರು. ಇದಕ್ಕೆ ಆಮದು ಸುಂಕವನ್ನ ಜಾಸ್ತಿ ಹಾಕ್ಬೇಕು ಅಂತ ಹೇಳಿ ಹಾಕಿದ್ರು ಅವರು. ಬ್ರಿಟಿಷರಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದೀನಿ ನಿಮಗೆ. ಮೊದಲನೇ ಪ್ರಶ್ನೆ, ದ ಇಂಗ್ಲಿಷ್ ಮ್ಯಾನ್ ಅಪಾಯಿಂಟೆಡ್ ಬೈ ಅಕ್ಬರ್ ಫಾರ್ ವೆರಿಫಿಕೇಶನ್ ಆಫ್ ಡೈಮಂಡ್ ಪಾಸ್. ನೋಡ್ರಿ, ಸ್ವಲ್ಪ ಎಕ್ಸ್ಟ್ರಾ ಪ್ರಶ್ನೆಗಳಿವೆಲ್ಲವು. ಈ ಕೆಳಗಿನ ಯಾವ ಇಂಗ್ಲಿಷ್ ಮ್ಯಾನ್ ಅನ್ನ ಅಕ್ಬರು ಡೈಮಂಡ್ ಅನ್ನು ವೆರಿಫೈ ಮಾಡ್ಲಿಕ್ಕೆ ಇಟ್ಕೊಂಡ್ರು ಅಂತೇಳಿ? ವಿಲಿಯಂ ಲೀಡ್ಸ್ ಅಂತೇಳಿ. ವಿಲಿಯಂ ಲೀಡ್ಸ್ ಅನ್ನುವಂತ ಒಬ್ಬ ಇಂಗ್ಲಿಷ್ ಮ್ಯಾನ್ ಅನ್ನ, ಬ್ರಿಟಿಷನನ್ನ ಅಕ್ಬರ್ ತನ್ನ ಆಸನದಲ್ಲಿ ಇಟ್ಕೊಂಡಿದ್ದ ಡೈಮಂಡ್ ವೆರಿಫೈ ಮಾಡ್ಲಿಕ್ಕೆ. ಇನ್ನೊಂದು ಪ್ರಶ್ನೆ, ವಿಚ್ ಇಂಗ್ಲಿಷ್ ಗವರ್ನರ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ವಾಸ್ ಎಕ್ಸ್ಪೈಲ್ಡ್ ಬೈ ಔರಂಗಜೇಬ. ಔರಂಗಜೇಬ ಈ ಕೆಳಗಿನ ಯಾವ ಗವರ್ನರ್ ಅನ್ನ, ಈಸ್ಟ್ ಇಂಡಿಯಾ ಕಂಪನಿ ಗವರ್ನರ್ ಅನ್ನ ಎಕ್ಸ್ಪೈಲ್ ಮಾಡ್ತಾನೆ, ಓಡಿಸ್ತಾನೆ ಅಂತ ಕೇಳಿದಾಗ ಸರ್ ಜಾನ್ ಚೈಲ್ಡ್ ಅನ್ನೋನ್ನ ಔರಂಗಜೇಬ ಓಡಿಸುವಂತದ್ದು.
ಇನ್ನೊಂದು ಪ್ರಶ್ನೆ, ವಿಚ್ ಏರಿಯಾ ಆಫ್ ದ ಇಂಡಿಯಾ ವಾಸ್ ಫೇಮಸ್ ಫಾರ್ ಕಲ್ಟಿವೇಟಿಂಗ್ ಓಪಿಯಂ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್? ನೋಡಿ, ಬ್ರಿಟಿಷರ ಕಾಲದಲ್ಲಿ ಓಪಿಯಂ ಎಲ್ಲಿ ಹೆಚ್ಚು ಬೆಳೆಯಲಾಗ್ತಿತ್ತು ಕೇಳಿದಾಗ ಭಾರತದಲ್ಲಿ, ಬಿಹಾರದಲ್ಲಿ ಅತಿ ಹೆಚ್ಚು ಬೆಳೆತಿದ್ದು ಬಿಹಾರದಲ್ಲಿ. ನೆಕ್ಸ್ಟ್ ಪ್ರಶ್ನೆ, ದ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಆಫ್ ದ ಪ್ಲೇಸಸ್ ವೇರ್ ದ ಟ್ರೇಡಿಂಗ್ ಸೆಂಟರ್ಸ್ ವರ್ ಸೆಟ್ ಅಪ್ ಬೈ ದಿ ಬ್ರಿಟಿಷರ್ಸ್ ಆರ್? ಫಸ್ಟ್ ಸೂರತ್ ಅಲ್ಲಿ, ನಂತರ ಮದ್ರಾಸು, ಬಾಂಬೆ, ಕಲ್ಕತ್ತಾ, ಈ ರೀತಿಯಾಗಿ ಆರ್ಡರ್ ನೆನಪಿಟ್ಕೊಳ್ಳಿ. ಇದನ್ನ SSL ಕೇಳಿರುವಂತ ಪ್ರಶ್ನೆ ಇದು. ಇನ್ನೊಂದು ಪ್ರಶ್ನೆ, ಇನಿಷಿಯಲಿ ದ ಮುಗಲ್ಸ್ ಟ್ರೈ ಟು ಡೆವಲಪ್ ಫ್ರೆಂಡ್ ರಿಲೇಷನ್ ವಿತ್ ಇಂಗ್ಲಿಷ್, ವೈ? ಯಾಕೆ ಮುಗಲ್ರು ಇಂಗ್ಲಿಷ್ ಜೊತೆ ಒಳ್ಳೆ ಒಂದು ಸಂಬಂಧ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡುವಂತ ಕೇಳಿದಾಗ, ಒಂದು ಏನು ಯುದ್ಧ ನಡೆದಾಗ ಅವರ ಒಂದು ಪ್ರಾಬಲ್ಯವನ್ನು ನೋಡಿದ್ದು ಕೂಡ ಅದು ಕೂಡ ಒಂದು ಕಾರಣ ಆಗಿತ್ತು. ಇನ್ನೊಂದು ಕಾರಣ, ಇಂಡಿಯನ್ ಮರ್ಚೆಂಟ್ಸ್ ಕುಡ್ ಸರ್ಟೈನ್ಲಿ ಬೆನಿಫಿಟ್ ಬೈ ಕಾಂಪಿಟೇಷನ್ ಅಮಾಂಗ್ ದೇರ್ ಫಾರಿನ್ ಬಯರ್ಸ್. ಭಾರತದ ವ್ಯಾಪಾರಿಗಳು ಕಾಂಪಿಟೇಷನ್ ಜಾಸ್ತಿ ಆದಾಗ ಅದರಿಂದ ಬೆನಿಫಿಟ್ ತಗೋತಾರೆ ಅನ್ನುವಂಥ ಉದ್ದೇಶವೂ ಕೂಡ ಇತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಈ ರೀತಿಯಾಗಿ ಉದ್ದೇಶಗಳು ಇತ್ತು ಅಂತೇಳಿ. ಇಷ್ಟು ಬ್ರಿಟಿಷರಿಗೆ ಸಂಬಂಧಪಟ್ಟಂತೆ. ಮುಂದೆ ಡೇನ್ಸ್ ನಂತರ ಫ್ರೆಂಚರಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ನಂತರವಾಗಿ ಬ್ರಿಟಿಷರು ಹೇಗೆ ಭಾರತವನ್ನು ವಶಪಡಿಸ್ಕೊಂಡ್ರು, ಭಾರತವನ್ನು ಹೇಗೆ ಆಕ್ರಮಣ ಮಾಡ್ಕೊಂತ ಬಂದ್ರು, ಅದ್ರ ಬಗ್ಗೆ ನಾವು ಮುಂದೆ ಡೀಟೇಲ್ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಕಂಪ್ಲೀಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಅವರ ಯೋಜನೆಗಳು ಹೆಂಗಿತ್ತು, ಭಾರತವನ್ನು ನಾಶ ಮಾಡಿದ್ದು ಹೇಗೆ, ಭಾರತವನ್ನು ಕೊಳ್ಳೆ ಹೇಗೆ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಓಕೆ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಒಂದೇ ದಿನ ಕೂಡ ನೋಡ್ಕೊಂತ ಬರ್ಬೋದು, ನಿಮಗೆ ಒಂದು ಡೀಟೇಲ್ಡ್ ಆಗಿ ಸಿಗ್ತಾ ಹೋಗುತ್ತೆ ಆರ್ಡರ್ ವೈಸ್. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡ್ತಾ ಇರಿ.